ಎಲ್ಲರಿಗೂ ನಮಸ್ಕಾರ. ಕನ್ನಡ ವಿಶ್ವ ವೆಬಿನಾರ್ ಸರಣಿಯ 26ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಲು ಶ್ರೀಮತಿ ವಂದನಾ ಎಡಮಲೆ ನಮ್ಮೊಂದಿಗಿದ್ದಾರೆ. ವಂದನಾ. ನಮಸ್ಕಾರ. ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಬದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ನ ತೇತರಾತಿ ಭೀಕರಂ ನವೋದಿತಾರ್ಕಭಾಸ್ವರಂ ನ ಮತ್ಸುರಾರಿ ನಿರ್ಜರಂ ನತಾಧಿಕಾಪದುದ್ಧರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ. ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ದರೇತರೋದರಂ ವರಂ ವರೇ ಭವಕ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ. ಅಕಿಂಚನಾರ್ಥಮಾರ್ಜನಂ ಚಿರಂತನೋಕ್ತಿಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ. ನಿತಾಂತಕಾಂತದಂತಕಾಂತಿಮಂತಕಾಂತಕಾತ್ಮಜಂ ಅಚಿಂತ್ಯ ರೂಪಮಂತಹೀನಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ. ಮಹಾಗಣೇಶ ಪಂಚರತ್ನಮಾದರೇಣ ಯೋನ್ವಹಂ ಪ್ರಜಲ್ಪತಿ ಪ್ರಭಾತಕೆ ಹೃದಯ ಸ್ಮರನ್ ಗಣೇಶ್ವರಂ. ಅರೋಗತಾಮದೋಷತಾಂ ಸುಸಾಹಿತೀಂ ಸುಪುತ್ರತಾಂ ಸಮಾಹಿತಾಯುರಷ್ಟಭೂತಿಮಭ್ಯುಪೈತಿ ಸೋಚಿರಾತ್. ಧನ್ಯವಾದಗಳು ವಂದನಾ. ಇಂದಿನ ಪಂಚಾಂಗ ಜೂನ್ 14 ಶನಿವಾರ, ಗ್ರೀಷ್ಮ ಋತು, ಕೃಷ್ಣ ಪಕ್ಷ, ವಿಕ್ರಮನಾಮ ಸಂವತ್ಸರ, ಆಷಾಢ ಮಾಸ, ತೃತೀಯ ತಿಥಿ, ಉತ್ತರಾಷಾಢ ನಕ್ಷತ್ರ. ಇಂದಿನ ವಿಶ್ವ ವೆಬಿನಾರ್ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವ ಶ್ರೀಮತಿ ಚೇತನಾ ಕಾಯರ್ಗದ್ದೆಯವರ ಪರಿಚಯವನ್ನು ಮಾಡಿಕೊಡಲು ಶ್ರೀಮತಿ ಚಂದ್ರಿಕಾ ಸಾಲೆತಡ್ಕ ನಮ್ಮೊಂದಿಗಿದ್ದಾರೆ. ಚಂದ್ರಿಕಾರವರು ಇವತ್ತು ನಮಗೆ ಶ್ರೀಮತಿ ಚೇತನಾ ಕಾಯರ್ಗದ್ದೆಯವರ ಒಂದು ಕಿರುಪರಿಚಯವನ್ನ ಮಾಡಿಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಂದು ಗೂಗಲ್ ವೇದಿಕೆಯಲ್ಲಿ ನಡೆಯುವ ಕಾರ್ಯಕ್ರಮ ಭಗವದ್ಗೀತೆಯ ಕೆಲವು ಮುಖ್ಯ ಅಂಶಗಳು ಎನ್ನುವ ವಿಷಯದ ಕುರಿತು ಶ್ರೀಮತಿ ಚೇತನಾ ವಿಶ್ವಕುಮಾರ್ ಕಾಯರ್ಗದ್ದೆ ಇವರು ಮಾತನಾಡಲಿದ್ದಾರೆ. ಸಂಪನ್ಮೂಲ ವ್ಯಕ್ತಿಯ ಕಿರು ಪರಿಚಯ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಇವರು ಪಂಜಿರಿಕೆ ರಾಮಣ್ಣ ಇಂದಿರಾ ದಂಪತಿಯ ಪುತ್ರಿ. ಇವರು ತಮ್ಮ ಬಾಲ್ಯವನ್ನು ಮತ್ತು ಕಿರಿಯ ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಾದ ಮುಂಡಾಜೆಯಲ್ಲಿ ಪೂರ್ಣಗೊಳಿಸಿದರು. ಮುಂದೆ BA ಪದವಿ ಶಿಕ್ಷಣವನ್ನು ಉಜಿರೆಯ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದರು. ನಮಗೆ ಹೆಮ್ಮೆಯ ವಿಷಯವೇನೆಂದರೆ ಕಳೆದ 22 ವರ್ಷಗಳಿಂದ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಭಗವದ್ಗೀತೆ ತರಗತಿಗಳನ್ನು ನಡೆಸುತ್ತಿದ್ದಾರೆ. ಅಲ್ಲದೆ ಕಳೆದ 14 ವರ್ಷಗಳಿಂದ ಮನೆಯ ಸಮೀಪದ ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಭಗವದ್ಗೀತಾ ಪಾರಾಯಣ ಮತ್ತು ವಿವರಗಳ ತರಗತಿಗಳನ್ನು ಕೂಡ ನಡೆಸುತ್ತಿದ್ದಾರೆ. ಮಗ ಚಿನ್ಮಯ್ ವಿದೇಶದಲ್ಲಿ ಉನ್ನತ ವ್ಯಾಸಂಗದ ಜೊತೆಗೆ ಉದ್ಯೋಗ ಮಾಡುತ್ತಿದ್ದು, ಮಗಳು ತೇಜಸ್ವಿನಿ ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗಿ.
ಇವರದು ಸುಖಿ ಕುಟುಂಬ. ಸಹಾಯ ಬೇಡಿ ಬಂದವರಿಗೆ ಸದಾ ಶಕ್ತಿ ಮೀರಿ ಸಹಕರಿಸುವ ಬಂಧು, ಮಿತಭಾಷಿ, ಹಸನ್ಮುಖಿ ಮತ್ತು ಗೃಹಿಣಿ. ಇವರಿಗೆ ಭಗವಂತನು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಆಶಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದ ಚಂದ್ರಿಕಾ. ಶ್ರೀಮತಿ ಚೇತನಕ ಇಂದು ಭಗವದ್ಗೀತೆಯ ಕೆಲವು ಮುಖ್ಯ ಅಂಶಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಮತ್ತು ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸಿಕೊಡಲಿದ್ದಾರೆ. ಸ್ವಾಗತ ಚೇತನಕ. ಎಲ್ರಿಗೂ ನಮಸ್ಕಾರ. ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ, ಸ್ವಲ್ಪ ಸಾಧ್ಯವಾದಷ್ಟು ಮಟ್ಟಿಗೆ ಭಗವದ್ಗೀತೆಯ ಕೆಲವು ಮುಖ್ಯ ಅಂಶಗಳನ್ನು ಹೇಳ್ತೀನಿ. ಮೊದಲಿಗೆ ಭಗವದ್ಗೀತೆ ಅಂದ್ರೆ ಶ್ರೀಕೃಷ್ಣ ಅರ್ಜುನರ ಸಂವಾದ, ಅಂದ್ರೆ ಬ್ರಹ್ಮ ವಿದ್ಯೆಯನ್ನು ಒಳಗೊಂಡ ಶ್ರೀಕೃಷ್ಣ ಅರ್ಜುನರ ಸಂವಾದ. ಇದೊಂದು ಉಪನಿಷತ್ತು. ಇದರಲ್ಲಿ ಯಾವಾಗ ಭಗವಂತ ಉಪದೇಶಿಸಿದ, ಯಾವ ಸಂದರ್ಭದಲ್ಲಿ ಅವನು ಅರ್ಜುನನಿಗೆ ಉಪದೇಶಿಸಿದ, ಸಂದರ್ಭಕ್ಕೆ ತಕ್ಕಂತೆ ಉತ್ತರವನ್ನು ನೀಡಿದರೆ ಅದರ ಪ್ರಭಾವ ಜಾಸ್ತಿ ಇರ್ತದೆ. ಹಾಗೆ ಯಾವಾಗ ಈ ಅರ್ಜುನ ಈಗಿನ ಭಾಷೆಯಲ್ಲಿ ಹೇಳುದಿದ್ರೆ ಡಿಪ್ರೆಷನ್ಗೆ ಹೋಗ್ತಾನೆ, ಅಂದ್ರೆ ತನ್ನ ಮನೋದೌರ್ಬಲ್ಯದಿಂದ ಮನಸ್ಸು ಹಾಗೂ ಚಿತ್ತ ಬುದ್ಧಿ ಎಲ್ಲವೂ ದೌರ್ಬಲ್ಯಕ್ಕೊಳಗಾಗಿದ್ದಾಗ, ಅಂದ್ರೆ ಡಿಪ್ರೆಷನ್ಗೆ ಹೋಗಿದ್ದಾಗ ಭಗವಂತ ಅಂದ್ರೆ ಶ್ರೀಕೃಷ್ಣ ಕೌನ್ಸಿಲಿಂಗ್ ಮಾಡ್ತಾನೆ, ಅವನಿಗೆ ಅರ್ಜುನನಿಗೆ ಕೌನ್ಸಿಲಿಂಗ್ ಮಾಡ್ತಾನೆ. ಇದರಲ್ಲಿ ಪ್ರಮುಖವಾಗಿ ಅವನು ಹೇಳುದೇನು, 2ನೇ ಅಧ್ಯಾಯದಲ್ಲಿ ಆಕ್ಚುಲಿ ಹೇಳುದೇನಂದ್ರೆ ಆತ್ಮ ಬೇರೆ, ಆತ್ಮನಿಗೆ ಹುಟ್ಟು ಸಾವು ಇಲ್ಲ ಅಂತ ಹೇಳ್ತಾನೆ. ಆತ್ಮ ಮತ್ತು ದೇಹ ಬೇರೆ. ಅಂದ್ರೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಈ ಮನುಷ್ಯ ಹೇಗೆಂದ್ರೆ ನಾವೀಗ ಹಳೆಯ ಬಟ್ಟೆಯನ್ನು ಹರಿದ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಹೇಗೆ ಧರಿಸ್ತೇವೋ ಹಾಗೆ ಈ ಜೀರ್ಣವಾದ ಈ ಶರೀರವನ್ನು ಬಿಟ್ಟು ಅವನು ಹೊಸ ಶರೀರವನ್ನು ತೆಗೆದುಕೊಳ್ತಾನೆ. ಹಾಗೆ ಇನ್ನೊಂದು ಮುಖ್ಯವಾದ ಅವನ ಅಂಶ ಏನ್ ಹೇಳ್ತಾನಂದ್ರೆ ಆತ್ಮಕ್ಕೆ ಹುಟ್ಟು ಇಲ್ಲ, ಆತ್ಮಕ್ಕೆ ಸಾವು ಇಲ್ಲ, ಈ ಶರೀರ ಮಾತ್ರ ಮುಂದಿನ ದೇಹಕ್ಕೆ ಹೋಗುದು. ಸೊ ಹಾಗೆ ಅವನೇನ್ ಹೇಳ್ತಾನೆ, ನೈನಂ ಚಿನ್ನಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ನೈನಂ ಚಿನ್ನಂತಿ ಶಸ್ತ್ರಾಣಿ, ಶಸ್ತ್ರದಿಂದ ಈ ಆತ್ಮವನ್ನು ಕತ್ತರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನೈನಂ ದಹತಿ ಪಾವಕಃ, ಇದು ಒದ್ದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಗಾಳಿಯಿಂದ ಒಣಗಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅಗ್ನಿಯಿಂದ ಈ ಆತ್ಮವನ್ನು ಸುಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ವಿವರವಾಗಿ ಅವನು 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಹಾಗೆ ಇನ್ನು ಮುಂದುವರಿತ ಇದು ಅವನಿಗೆ ಪ್ರಧಾನವಾದ ಅಂಶವನ್ನು ಹೇಳಿಕೊಟ್ಟಾದ್ಮೇಲೆ ಅವನಿಗೆ ಈ 2ನೇ ಅಧ್ಯಾಯದಲ್ಲಿ ಕರ್ಮಯೋಗದ ಬಗ್ಗೆ ಹೇಳ್ತಾನೆ. ಮನುಷ್ಯ ಆದವನು ಹುಟ್ಟಿದ ಮೇಲೆ ಕರ್ಮ ಮಾಡ್ಲೇಬೇಕು, ಯಾವುದಾದ್ರೂ ಸರಿ ಒಂದು ಕರ್ಮವನ್ನು ಮಾಡ್ಲೇಬೇಕಾಗ್ತದೆ. ಇದಕ್ಕೆ ಕರ್ಮಣಿ ಏವ ಅಧಿಕಾರಸ್ಥೆ, ನಿಂಗೆ ಕರ್ಮ ಮಾಡ್ಲಿಕ್ಕೆ ಮಾತ್ರ ಅಧಿಕಾರ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ, ಫಲದಲ್ಲಿ ಎಂದಿಗೂ ನೀನು ಆಸೆಯನ್ನು ಇಡಬೇಡ. ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ, ಕರ್ಮ ಫಲಕ್ಕೆ ನೀನು ಹೇತು ಆಗ್ಬೇಡ, ಯಾಕಂದ್ರೆ ಇದು ಮುಂದಿನ ಜನ್ಮಕ್ಕೆ ಕಾರಣ ಆಗ್ತದೆ, ಅದರಿಂದ ಕರ್ಮ ಫಲಕ್ಕೆ ನೀನು ಹೇತು ಆಗ್ಬೇಡ ಅಂತ ಹೇಳಿ ಅವನು ಕ್ಲಿಯರ್ ಆಗಿ ಹೇಳ್ತಾನೆ. ಕರ್ಮವನ್ನು ಮಾಡುದು ಒಂದೇ ನಮ್ಮ ಕರ್ತವ್ಯ. ಹೀಗೆ ಯಾವ ಕರ್ಮವೂ ಆಗ್ಬೋದು, ಯಾವ ಕರ್ಮ ಮಾಡಿ ಕೂಡ ಮನುಷ್ಯನಿಗೆ ಸಿದ್ಧಿ ಆಗ್ಲಿಕ್ಕೆ ಸಾಧ್ಯ ಉಂಟು. ಇದಕ್ಕೆ ಉದಾಹರಣೆ ಏನಂದ್ರೆ ಭಕ್ತ ಕುಂಬಾರ, ಹಾಗೆ ಕೈವಾರ ತಾತಯ್ಯ, ಇನ್ನೊಂದು ಚಮ್ಮಾರ, ಹೀಗೆ ಹಲವಾರು ಕಥೆಗಳಿದೆ. ಎಂತ ಕೆಲಸ ಮಾಡಿಕೊಂಡು ಕೂಡ ಅವರು ಜೀವನ್ಮುಕ್ತಿಯನ್ನು ಪಡೆದವರು ಅಥವಾ ಸಾಕ್ಷಾತ್ಕಾರವನ್ನು ಪಡೆದವರು. ಇದಕ್ಕೆ ಒಂದು ಚಮ್ಮಾರನ ಕತೆ. ಒಬ್ಬ ಕಾಶಿಯಲ್ಲಿ ಈ ಚಮ್ಮಾರ ಅಂದ್ರೆ ಚಪ್ಪಲು ಹೊಲಿಯುವ ಕೆಲಸ ಮಾಡ್ತಿರ್ತಾನೆ. ಅವನ ದಿನನಿತ್ಯದ ಒಂದು ಅಭ್ಯಾಸ ಏನಂದ್ರೆ ದಿನಾ ಒಂದು ಗಂಗೆಗೆ ಹೋಗಿ ಒಂದು ತಾಂಬೂಲವನ್ನು ಆ ಗಂಗೆಗೆ ಸಮರ್ಪಿಸಿ ಅವನು ವಾಪಸ್ ಬಂದು ಅವನು ಚಪ್ಪಲಿ ಹೊಲಿಯುವ ಕೆಲಸವನ್ನು ಮಾಡ್ತಾನೆ.
ದಿನ ಹೀಗೆ ಆಗ್ತದೆ. ಒಂದು ದಿನ ಇವನಿಗೆ ಏನಾಗ್ತದೆ ಅಂದ್ರೆ, ಈ ಜನ ಕಾಶಿಯಲ್ಲಿ ಜನ ಜಾಸ್ತಿ ಇದ್ದ ಕಾರಣ ಆಲ್ರೆಡಿ ಜನ ಬಂದಿರ್ತಾರೆ, ಅವನು ಚಪ್ಪಲಿ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಹಾಗೆ ಅವನಿಗೆ ತಾಂಬೂಲ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಕಾಯ್ತಾ ಇರ್ತಾನೆ. ಒಬ್ಬ ಪಂಡಿತ ಬರ್ತಾನೆ ಅಲ್ಲಿ ಹೋಗಿ ಗಂಗೆ ಹೋಗಿ ಸ್ನಾನಕ್ಕೆ ಅಂತ ಹೇಳಿ. ಆಗ ಇವನೇನ್ ಹೇಳ್ತಾನೆ, ಓ ಹೇಗೂ ನೀನು, ಓ ಪಂಡಿತ, ನೀನು ಗಂಗೆಗೆ ಹೋಗ್ತೀಯಲ್ಲ, ಈ ತಾಂಬೂಲವನ್ನು ನೀನು ಗಂಗೆಗೆ ಹೋಗಿ ಕೊಟ್ಟು ಬಾ. ನೀನು ಹೋಗಿ ಬರೋದ್ರೊಳಗಾಗಿ ನಿನ್ನ ಚಪ್ಪಲಿಯನ್ನು ನಾನು ಹೊಲಿದು ರೆಡಿ ಮಾಡಿಡ್ತೇನೆ. ಆಮೇಲೆ ಈ ತಾಂಬೂಲವನ್ನು ಕೊಡುವಾಗ ಏನಾದ್ರೂ ಗಂಗೆಗೆ ಹೇಳು, ಈ ಚಮ್ಮಾರ ಕಳ್ಸಿದ್ದಿ ತಾಂಬೂಲವನ್ನು ಚಮ್ಮಾರ ಕಳ್ಸಿದಾನೆ, ಹಾಗೆ ಅವಳು ಏನಾದ್ರೂ ಹೇಳಿದ್ರೆ ನಂಗೆ ವಾಪಸ್ ಬಂದು ಹೇಳು ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳ್ತಾನೆ ಪಂಡಿತ. ಸ್ನಾನ ಎಲ್ಲ ಮಾಡ್ತಾನೆ, ಗಂಗೆಗೆ ತಾಂಬೂಲವನ್ನು ಕೊಡ್ತಾನೆ. ತಾಂಬೂಲವನ್ನು ಕೊಟ್ಟು ಹೇಳ್ತಾನೆ, ಈ ಚಮ್ಮಾರ ನಿಂಗೆ ಕಳ್ಸಿದ್ದು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಗಂಗೆ ಹೇಳ್ತಾಳೆ, ಅಶರೀರವಾಣಿ ಅಂದ್ರೆ ಹೇಳ್ತಾಳೆ, ಓ ಚಮ್ಮಾರನಿಗೆ ಹೇಳು ನಾನು ಇದನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳು ಅಂತ ಹೇಳ್ತಾಳೆ. ಸರಿ, ಸ್ವೀಕರಿಸಿದ್ದೇನೆ ಅಂತ ಹೇಳಿ ಅಷ್ಟು ಮಾತ್ರವಲ್ಲ, ಅವಳ ಕೈ ಮಾತ್ರ, ಈ ಗಂಗೆ ನೀರಿಂದ ಈ ಕೈ ಮಾತ್ರ ಮೇಲೆ ಬರ್ತದೆ. ಮೇಲೆ ಬಂದು ಈ ಕೈಯಲ್ಲಿ ಒಂದು ಬಳೆಯನ್ನು ಇಡ್ತಾಳೆ. ಈ ಬಳೆ ಸುಂದರವಾದ ಬಳೆ, ಯಾಕಂದ್ರೆ ಇದು ಮಾನವ ಸೃಷ್ಟಿ ಅಲ್ಲ, ಇದು ದಿವ್ಯ ಸೃಷ್ಟಿ. ಸೊ ಬಳೆ ಅದ್ಭುತವಾಗಿರುತ್ತದೆ, ತುಂಬಾ ಚೆನ್ನಾಗಿರುತ್ತೆ. ಈ ಬಳೆಯನ್ನು ಕೊಟ್ಟು ಹೇಳ್ತಾಳೆ ಅವಳು, ಈ ಬಳೆಯನ್ನು ಚಮ್ಮಾರನಿಗೆ ಹೋಗಿ ಕೊಡು ಅಂತ ಹೇಳ್ತಾಳೆ ಅವಳು. ಆಯ್ತು ಅಂತ ಅವಳು ಹೇಳ್ತಾಳೆ, ಇವನು ಆಯ್ತು ಅಂತ ಹೇಳ್ತಾನೆ. ಬಳೆ ತಕೊಳ್ತಾನೆ ಅವಳ ಕೈಯಿಂದ. ತಕೊಂಡು ನೋಡಿದ ತಕ್ಷಣ ತುಂಬಾ ಸುಂದರವಾಗಿರ್ತದೆ ಈ ಬಳೆ. ಇವನು ಅನ್ಕೊಳ್ತಾನೆ, ಹಿಂಗೂ ಚಮ್ಮಾರನಿಗೆ ಗೊತ್ತಾಗಲ್ಲ, ನಾನು ಈ ದಾರಿಯಲ್ಲಿ ಹೋಗೋ ಬದಲು ಇನ್ನೊಂದು ದಾರಿಯಲ್ಲಿ ಹೋಗ್ತಾನೆ. ಸೊ ಅವನಿಗೆ ಕಾಣದ ದಾರಿಯಲ್ಲಿ ಹೋಗಿ ಮನೆ ಸೇರ್ತೇನೆ ಅಂತ ಅನ್ಕೊಂಡು ಈ ಬಳೆಯನ್ನು ಹಿಡ್ಕೊಂಡು ಅವನ್ ಮನೆಗೆ ಹೋಗ್ತಾನೆ. ಹೆಂಡತಿಗೆ ತೋರಿಸಿದ ಕೂಡಲೇ ತುಂಬಾ ಸುಂದರವಾಗಿರ್ತದೆ ಬಳೆ. ಅವಳು ಹೇಳ್ತಾಳೆ, ನಮ್ಗೆ ಹೇಗೂ ಬಡಸ್ತಿಗೆ ಇದೆಯಲ್ಲ, ಈ ರಾಜನಿಗೆ ಕೊಟ್ಟು ಬಿಡುವ ಈ ಬಳೆಯನ್ನು. ರಾಜನಿಗೆ ಕೊಟ್ರೆ ಅವನು ನಮ್ಗೆ ತುಂಬಾ ಚಿನ್ನ ಕೊಡ್ತಾನೆ, ಅದರಿಂದ ನಮ್ಮ ಜೀವನವನ್ನು ಸುಖವಾಗಿ ಸಾಗಿಸ್ಬೋದು ಅಂತ ಅವಳು ಆದೇಶ ಕೊಡ್ತಾಳೆ. ಸರಿ, ಇವನು ಹೋಗ್ತಾನೆ. ಈ ಬಳೆಯನ್ನು ತಕೊಂಡು ಹೋಗಿ ರಾಜನಲ್ಲಿಗೆ ಕೊಡುವಾಗ ರಾಜನಿಗೆ ಬಹಳ ಸಂತೋಷ ಆಗ್ತದೆ ಈ ಬಳೆ ನೋಡಿದ ಕೂಡಲೇ. ಬಹಳ ಸುಂದರವಾಗಿದೆ ಅಂತ ಹೇಳಿ ರಾಣಿಯನ್ನು ಕರೀತಾನೆ. ರಾಣಿಯನ್ನು ಕರೆದ ಕೂಡಲೇ ಅವಳು ಹೇಳ್ತಾಳೆ, ಎಂತ ಸುಂದರವಾಗಿದೆ ಬಳೆ, ಇದು ಒಂದೇ ಬಳೆ ಇದೆಯಲ್ಲ, ನನಗೆ 2 ಬಳೆ, ಇನ್ನೊಂದು ಬಳೆಯನ್ನು ತರಿಸಿಕೊಡಿ ಅಂತ ಹೇಳಿ ಕೇಳ್ತಾಳೆ. ಸೊ ಆಯ್ತು ಅಂತ ಹೇಳ್ತಾನೆ. ರಾಜ ಹೇಳ್ತಾನೆ, ಇನ್ನೊಂದು ಬಳೆ ನಂಗೆ ತಂದ್ಕೊಡು ನೀನು, ಇಂಥದ್ದೇ ಬಳೆ ಅಂತ. ಇಷ್ಟು ಕೇಳಿದ ಕೂಡಲೇ ಇವನು ಮುಖ ಎಲ್ಲ ಬೆವರ್ತದೆ. ಎಲ್ಲಿಂದ ಇವನು ತಂದ್ಕೊಡೋದು? ಇವನು ಸೃಷ್ಟಿಸಿದ್ದಲ್ಲ, ಭಗವಂತ ಸೃಷ್ಟಿಸಿದ ಬಳೆ, ಎಲ್ಲಿಂದ ತಂದ್ಕೊಡೋದು? ಇವನಿಗೆ ಬೆವರ್ತದೆ. ಇಷ್ಟೊತ್ತಿಗೆ ಗೊತ್ತಾಗುತ್ತೆ ರಾಜನಿಗೆ, ಏನೋ ಒಂದಿದೆ ಇದರಲ್ಲಿ ಅಂತ ಹೇಳ್ಕೊಂಡು ಗೊತ್ತಾಗತ್ತೆ. ರಾಜ ಹೇಳ್ತಾನೆ, ನೀನಿಲ್ಲಾದ್ರೂ ನೀನ್ ತಂದ್ಕೊಟ್ಟಿಲ್ಲ ಅಂದ್ರೆ ನಿನ್ನನ್ನು ಗಲ್ಲಿಗೇರಿಸ್ತೇನೆ ಅಂತ. ಸರಿ, ಬರ್ತಾನೆ. ತುಂಬಾ ದುಃಖ ಆಗ್ತದೆ. ಮನೆಗ್ ಬಂದ ಕೂಡಲೇ ದುಃಖದಲ್ಲಿರೋ ಈ ಗಂಡನನ್ನು ನೋಡಿ ಕೇಳ್ತಾಳೆ, ಏನಾಯ್ತು ಅಂತ. ಆದ ವಿಷಯವನ್ನೆಲ್ಲ ವಿವರಣೆ ಹೇಳ್ತಾನೆ ಅವಳಿಗೆ. ಏನ್ ಮಾಡುದು ಅಂತ ದಿಕ್ಕು ತೋಚುದಿಲ್ಲ. ಸರಿ, ಕೊನೆಗೆ ಚಮ್ಮಾರನಲ್ಲಿಗೆ ಆಗುದಾಗ್ಲಿ ಅಂತ ಹೇಳಿ ಚಮ್ಮಾರನಲ್ಲಿಗೆ ಹೋಗ್ತಾರೆ. ಹೋಗಿ ಚಮ್ಮಾರನಿಗೆ ನಡೆದ ವಿಷಯ ಎಲ್ಲ ಹೇಳ್ತಾನೆ. ಇನ್ನಂತೂ ನಾನು ಸಾಯುದು ಖಂಡಿತ ಅಂತ ಹೇಳ್ತಾನೆ. ಆಗ ಚಮ್ಮಾರ ಹೇಳ್ತಾನೆ, ಅಂತ ಮಾತು ಹೇಳ್ಬೇಡ, ನಾವು ಗಂಗೆಯಲ್ಲಿ ಹೋಗಿ ಕೇಳೋಣ, ನಿಂದೇನು ಇದ್ರಲ್ಲಿ ತಪ್ಪಿಲ್ಲ, ಗಂಗೆಯಲ್ಲಿ ಹೋಗಿ ಕೇಳೋಣ ಅಂತ ಹೇಳ್ತಾನೆ. ಇಬ್ರು ಹೋಗ್ತಾರೆ. ಒಂದು ಬುಟ್ಟಿ ತಕೊಂಡೋಗ್ತಾರೆ. ಬುಟ್ಟಿಯಲ್ಲಿ ಒಂದು ಟವೆಲ್ ಹಾಕಿರ್ತಾರೆ. ಅದರಲ್ಲಿ ಟವೆಲ್ ಹಾಕಿ ಗಂಗೆ ಹತ್ರ ಬಂದು ಈ ಚಮ್ಮಾರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಹೇಳ್ತಾನೆ, ಓ ಗಂಗೆ, ಇವನ ಪ್ರಾಣ ನಿನ್ನ ಕೈಯಲ್ಲಿದೆ, ನೀನು ರಕ್ಷಣೆ, ಇನ್ನೊಂದು ಬಳೆ ಕೊಟ್ರೆ ಮಾತ್ರ ಇವನ ಪ್ರಾಣ ಉಳಿತದೆ, ಪ್ರಾಣ ಉಳಿಸುವ ಜವಾಬ್ದಾರಿ ನಿಂದು ಅಂತ ಹೇಳಿ ಆ ಬುಟ್ಟಿಯನ್ನು ನೀರಿನಲ್ಲಿ ತೆಲಿಕ್ ಬಿಡ್ತಾನೆ. ಸ್ವಲ್ಪ ದೂರ ಹೋಗ್ತದೆ. ಆಮೇಲೆ ಆ ಬುಟ್ಟಿ ವಾಪಸ್ ಬರ್ತದೆ. ತೆಗೆದು ನೋಡುವಾಗ ಅದರಲ್ಲಿ ಒಳಗೆ ಬಳೆ ಇರ್ತದೆ. ಸೊ ಈ ಬಳೆಯನ್ನು ಕೊಂಡೋಗಿ ಕೊಡ್ತಾನೆ ರಾಜನಿಗೆ. ಕೊಂಡೋಗಿ ಸಂತೋಷ ಆಗ್ತದೆ ಇವನಿಗೆ. ಬಳೆಯನ್ನು ಕೊಂಡೋಗಿ ಕೊಡ್ತಾನೆ. ಕೊಟ್ಟು ರಾಜನಿಗೆ ಎಲ್ಲವನ್ನು ಹೇಳ್ತಾನೆ. ಎಲ್ಲವನ್ನು ಹೇಳಿದಾಗ ರಾಜ ಸಮೇತ, ರಾಜನಿಗೂ ಆಶ್ಚರ್ಯ ಆಗ್ತದೆ. ಚಮ್ಮಾರನಿಗೆ ಖಂಡಿತ ಜ್ಞಾನೋದಯ ಹೊಂದಿರ್ಲೇಬೇಕು ಅಂತ ಹೇಳ್ಕೊಂಡು ಚಮ್ಮಾರನು ರಾಜನು ಈ ಪಂಡಿತನು ಕೂಡ ಇಬ್ಬರು ಕೂಡ ಈ ಚಮ್ಮಾರನಲ್ಲಿಗೆ ಬರ್ತಾರೆ. ಬಂದು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನಿಂದ ಉಪದೇಶ ಪಡ್ಕೊಳ್ತಾರೆ. ಹೀಗೆ ಕೈವಾರ ತಾತಯ್ಯನು ಅಷ್ಟೇ, ಬರೀ ಬಳೆಯನ್ನ ಹೆಂಗಸರಿಗೆ ಹಾಕೊಂಡೆ ಅವನು
ಅವನಿಗೆ ಜ್ಞಾನೋದಯ ಆಯ್ತು. ಸೊ ಹೀಗೆ ಹಲವಾರು ಕಥೆಗಳಿವೆ. ಯಾವುದೇ ಸಣ್ಣ ಕೆಲಸ, ಸಣ್ಣದು ದೊಡ್ಡದು ಎಂಬ ಭೇದ ಭಾವವಿಲ್ಲದೆ ಯಾರು ಈ ಕೆಲಸವನ್ನು, ಯಾರು ಸಂಪೂರ್ಣ ಒಂದು ಫಲದ ಅಪೇಕ್ಷೆ ಇಲ್ಲದೆ ಯಾರು ಮಾಡ್ತಾರೋ ಅವರಿಗೆ ಖಂಡಿತ ಜ್ಞಾನೋದಯ ಆಗುವುದು ಶತ ಸಿದ್ಧ. ಇನ್ನು ಮುಂದೆ ಏನ್ ಹೇಳ್ತಾನೆ, ಮುಂದೆ ಜ್ಞಾನಯೋಗದ ಬಗ್ಗೆ ಹೇಳ್ತಾನೆ, ಕರ್ಮ ಸನ್ಯಾಸದ ಬಗ್ಗೆ ಹೇಳ್ತಾನೆ, ಅಕ್ಷರ ಬ್ರಹ್ಮದ ಬಗ್ಗೆ ಹೇಳ್ತಾನೆ, ವಿಶ್ವರೂಪ ಸಂದರ್ಶನ ಕೊಡ್ತಾನೆ. ಇಷ್ಟು ವಿಶ್ವರೂಪ ಸಂದರ್ಶನ ಕೊಟ್ಟ ಮೇಲೆ ಇವನಿಗೆ, ಅರ್ಜುನನಿಗೆ ಈ ಕಲಿಯುಗಕ್ಕೆ ಇದು ಅಂದ್ರೆ ಭಗವದ್ಗೀತೆ ಇನ್ನು ಮುಂದೆ ಅವನಿಗೆ ಇದೆ ಅಂತ ಗೊತ್ತು. ಸೊ ಇದು ಖಂಡಿತ ಒಂದು ಉಪಯೋಗ ಆಗುವಂತಹ ಒಂದು ಗ್ರಂಥ ಅಂತ ಹೇಳಿ ಗೊತ್ತಿದ್ದು ಅವನು ಕೇಳ್ತಾನೆ, ಭಗವಂತನ ಹತ್ರ ಕೇಳ್ತಾನೆ, ಕಲಿಯುಗದಲ್ಲಿ ಬಹಳ ಸುಲಭ ಮಾರ್ಗ ಯಾವುದು, ಜನರು ಎಷ್ಟು ಸುಲಭದಲ್ಲಿ ಈ ಮಾರ್ಗವನ್ನು ಅವನು ಭಕ್ತಿ ಮಾರ್ಗದ ಮೂಲಕ ನೀನನ್ನು ಪಡಿಬಹುದು ಅಂತ ಕೇಳ್ತಾನೆ. ಆವಾಗ ಭಗವಂತ ಹೇಳ್ತಾನೆ, ಭಕ್ತಿ ಮಾರ್ಗ ಅತಿ ಸುಲಭ, ಭಕ್ತಿ ಮಾರ್ಗವೇ ಪ್ರಧಾನ, ಈ ಕಲಿಯುಗದಲ್ಲಿ ಭಕ್ತಿ ಮಾರ್ಗವೇ ಪ್ರಧಾನ ಅಂತ ಅವನು ಹೇಳ್ತಾನೆ. ಹೀಗೆ ಹೇಳಿ ಭಗವದ್ಗೀತೆಯಲ್ಲಿ ಈ ಭಕ್ತಿ ಮಾರ್ಗದಲ್ಲಿ 4 ಜನರು ಅವನಿಗೆ ಬಹಳ ಪ್ರಿಯರು ಅಂತ ಹೇಳ್ತಾನೆ. ಅದು ಫಸ್ಟಿಗೆ ಇವನು ಏನ್ ಹೇಳ್ತಾನೆ ಅಂದ್ರೆ, ಅದ್ವೇಷ್ಟ ಸರ್ವಭೂತಾನಂ, ಅದ್ವೇಷ್ಟ, ದ್ವೇಷ ಮಾಡದೇ ಇರುವುದು. ಎಂತ ಭಕ್ತ ಹೇಗಿರ್ಬೇಕು, ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ, ಅವನ ಕರುಣೆ ಇರ್ಬೇಕು. ಆ ಮನುಷ್ಯನಲ್ಲಿ ಯಾರಾದ್ರೂ ಒಬ್ಬ ಮನುಷ್ಯನನ್ನು ನೋಡಿದಾಗ ಅವನಿಗೆ ಕರುಣೆ ಉಕ್ಕಿ ಬರಬೇಕು. ಮೈತ್ರ ಕರುಣ ಏವಚ, ಮೈತ್ರಿ, ನಾವು ಹೇಗೆ ಒಬ್ಬ ಫ್ರೆಂಡ್ ಅನ್ನು ಮಿತ್ರನನ್ನು ಭೇಟಿಯಾದಾಗ ಮಾಡ್ತೇವೋ ಅದೇ ರೀತಿ ಆ ಭಾವನೆ ಅವನ ಹತ್ರ ಇರ್ಬೇಕು. ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ, ಯಾವಾಗ್ಲೂ ಸಂತುಷ್ಟನಾಗಿರೋದು. ಯಾವಾಗ್ಲೂ ಸಂತುಷ್ಟನಾಗಿರ್ಲಿಕ್ಕೆ ಹೇಗೆ ಸಾಧ್ಯ, ಭಗವಂತನನ್ನು ಸದಾ ನೆನ್ಸ್ಕೊಂಡಿದ್ರೆ ಅವನಿಗೆ ಬೇರೆ ಯಾವುದೂ ಚಿಂತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಂತುಷ್ಟ ಸತತಂ ಯೋಗಿ, ಯಾವಾಗ್ಲೂ ಸಂತುಷ್ಟನಾಗಿರ್ತಾನೆ. ಯಾಕಂದ್ರೆ ಅವನಿಗೆ ಭಗವಂತ ಹಿಂದು ಮುಂದೆ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಅವನಿಗೆ ನಂಬಿಕೆ ಖಂಡಿತ ಇರ್ತದೆ. ಸೊ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈಯರ್ಪಿತ ಮನೋಬುದ್ಧಿ, ನನ್ಗೆ ಅರ್ಪಿಸಿದ್ದಾನೆ, ಯಾವುದನ್ನು, ಮನಸ್ಸು ಬುದ್ಧಿಯನ್ನು ನನಗೆ ಅರ್ಪಿಸಿರ್ತಾನೆ. ಇನ್ನೊಂದೇನಂದ್ರೆ ಅನಪೇಕ್ಷ ಶುಚಿರ್ದಕ್ಷ, ಅನಪೇಕ್ಷ, ಬೇರೆಯವರಿಂದ ಯಾವುದೇ ಅಪೇಕ್ಷೆ ಇಲ್ಲದಿರೋದು. ಅನಪೇಕ್ಷ ಶುಚಿರ್ದಕ್ಷ, ಒಳಗಿಂದಲೂ ಹೊರಗಿಂದಲೂ ಒಂದೇ ಆಗಿರೋದು. ಶುಚಿರ್ದಕ್ಷ, ಶುಚಿಯಾಗಿರೋದು. ಶುಚಿ ಯಾವಾಗಿರ್ಲಿಕ್ಕೆ ಸಾಧ್ಯ, ಒಳಗಿನ ಮನಸ್ಸು ಹಾಗೂ ಹೊರಗೆ ನಾವು ತೋರ್ಪಡಿಸುವ ಮಾತು ಆಗ್ಲಿ ಮನಸ್ಸಾಗ್ಲಿ ಇದು ಒಂದೇ ಆದಾಗ ಮಾತ್ರ ಶುಚಿರ್ದಕ್ಷ ಆಗ್ಲಿಕ್ಕೆ ಸಾಧ್ಯ ಆಗ್ತಾನೆ, ಒಳಗೂ ಹೊರಗು. ಶುಚಿರ್ದಕ್ಷ ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ, ತಟಸ್ಥನಾಗಿರೋದು. ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಮೂರನೇದಾಗಿ ಯೋನ ಋಷ್ಯತಿ ನ ದ್ವೇಷ್ಟಿ, ಅವನು ದ್ವೇಷನೇ ಮಾಡುದಿಲ್ಲ, ದ್ವೇಷ ಇಲ್ವೇ ಇಲ್ಲ, ಯಾರ ಮೇಲೆಯೂ ಅವನಿಗೆ ದ್ವೇಷ ಇಲ್ಲ. ನ ದ್ವೇಷ್ಟಿ ಯೋನ ಋಷ್ಯತಿ ನ ದ್ವೇಷ್ಟಿ ನ ಶೋಚತಿ, ಅವನು ಯಾವುದಕ್ಕೂ ದುಃಖ ಪಡುವುದಿಲ್ಲ. ಯಾವುದಕ್ಕೆ ದುಃಖ ಪಡ್ಬೇಕು, ಭಗವಂತನನ್ನು ಪ್ರಾಪ್ತಿ ಮಾಡ್ಬೇಕು ಅಂತ ಹೇಳುವ ಒಂದು ಮಾರ್ಗದಲ್ಲಿರುವಾಗ ಅವನಿಗೆ ಶೋಚ ಇಲ್ವೇ ಇಲ್ಲ. ಯಾಕಂದ್ರೆ ಭಗವಂತ ಒಂದೇ ಒಂದು ಗುರಿ ಅವನಿಗೆ. ನ ಶೋಚತಿ ನ ಕಾಂಕ್ಷತಿ, ಯಾವುದೇ ಆಸೆ ಇಲ್ಲ. ಇದು ಬೇಕು ಅದು ಬೇಕು, ಏನು ಬಂದ್ರೂ ಕೂಡ ಅದು ಭಗವಂತನ ಪ್ರಸಾದ ಅಂತ ಹೇಳಿ ಅವನು ಸಂತೋಷದಿಂದ ಸ್ವೀಕರಿಸುತ್ತಾನೆ. ನ ದ್ವೇಷ್ಟಿ ನ ಕಾಂಕ್ಷತಿ ಶುಭ ಶುಭ, ಅಲ್ಲಿ ಶುಭವೂ ಇಲ್ಲ ಅಶುಭವೂ ಇಲ್ಲ, ಎಲ್ಲವೂ ಭಗವಂತನ ಪ್ರಸಾದವೇ. ಶುಭ ಬಂದ್ರೂ ಭಗವಂತನ ಪ್ರಸಾದ, ಅಶುಭ ಬಂದ್ರೂ ಭಗವಂತನ ಪ್ರಸಾದ ಅಂತ ಹೇಳಿ ಅವನದನ್ನು ಸ್ವೀಕರಿಸ್ತಾನೆ. ಹೀಗೆ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈ ಅರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ, ಅಂತಹ ಭಕ್ತ ನನಗೆ ಪ್ರಿಯ ಅಂತ ಹೇಳಿ ಅವನು ಭಗವಂತ ಹೇಳ್ತಾನೆ. ಇನ್ನು ಕೊನೆಗೆ ಏನ್ ಹೇಳ್ತಾನಂದ್ರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಕರ್ತವ್ಯ ಕರ್ಮ ಎಲ್ಲವನ್ನು ಭಗವಂತನಿಗೆ ಸಮರ್ಪಿಸಿ ಬಿಡು. ಭಗವಂತನ ಪಾಲಿಗೆ ಸಮರ್ಪಿಸಿದಾಗ ಏನಾಗ್ತದೆ, ನಮ್ಮದು ಅಂತ ಹೇಳಿ ಅಲ್ಲಿ ಏನೂ ಇಲ್ಲ, ನಾನು ಮಾಡಿದೆ ಅಂತ ಹೇಳುದು ಯಾವುದೂ ಇಲ್ಲ, ಎಲ್ಲವೂ ಭಗವಂತನಿಗೆ ಸಂಬಂಧಪಟ್ಟದಾಗಿರ್ತದೆ. ಹೀಗೆ ಭಗವಂತನಿಗೆ ಸಂಬಂಧ ಪಡ್ಬೇಕಾದ್ರೆ ಇದು ನಾನು ಮಾಡಿದೆ ಅಂತ ಹೇಳುದು ಇರ್ಲೇಬಾರ್ದು.
ಈ ಒಮ್ಮೆ ನಾರದನಿಗೆ ಏನಾಗಿತ್ತಂದ್ರೆ, ನಾನೇ ದೊಡ್ಡ ಭಕ್ತ, ನನ್ನಂತೂ ನಾನು ಯಾವಾಗ್ಲೂ ನಾರಾಯಣ ನಾರಾಯಣ ಅಂತ ಹೇಳ್ತಿರ್ತೀನಲ್ಲ, ನಾನೇ ದೊಡ್ಡ ಭಕ್ತ, ನನ್ಗಿಂತ ದೊಡ್ಡ ಭಕ್ತ ಯಾರಿದ್ದಾರೆ ಅಂತ ಹೇಳಿದ್ರು ಅವನಿಗೆ ಒಳಗಿಂದ ಒಂದು ರೀತಿಯ ಅಹಂಕಾರ ಬರ್ತದೆ. ಆವಾಗ ಕೃಷ್ಣ ಸಹ ಕಾಯ್ತಾ ಇರ್ತಾನೆ, ಇವನಿಗೂ ಬುದ್ಧಿ ಕಲಿಸ್ಬೇಕು, ಇವನಿಗೂ ತೋರಿಸ್ಬೇಕು ಎಲ್ಲರಲ್ಲೂ ಭಗವಂತ ಇದ್ದಾನೆ, ಎಲ್ರೂ ಭಗವಂತನ ನೆನೆಯುವವರು ಎಲ್ರಿಗೂ ಮುಕ್ತಿ ಇದೆ ಅಂತ ಹೇಳಿ ತೋರಿಸ್ಬೇಕು ಅಂತ ಭಗವಂತನಿಗೆ ಸಹ ಒಂದು ದಿನ ಕಾಣ್ತದೆ. ನಾರಾಯಣ ಹೇಳ್ತಾನೆ, ನಾರದ ಹೇಳ್ತಾನೆ, ಯಾರು ಭಕ್ತ ಯಾರು, ನಿಂಗೆ ಪ್ರಿಯವಾದ ಭಕ್ತ ಯಾರು ಅಂತ ಕೇಳ್ತಾನೆ. ಯಾಕಂದ್ರೆ ಇವನು ಅನ್ಕೊಳ್ತಾನೆ ನಾನೇ ಅಂತ ಹೇಳ್ತಾನೆ ನಾರದ, ಯಾಕಂದ್ರೆ ನಾನು ಯಾವಾಗ್ಲೂ ಚಾಟ್ ಮಾಡ್ತೀನಲ್ಲ, ನನ್ನ ಹೆಸರೇ ಹೇಳ್ತಾನೆ ಅಂತ ಅನ್ಕೊಂಡಿರ್ತಾನೆ. ಆಗ ಅವನು ಹೇಳ್ತಾನೆ, ಅಲ್ಲೊಬ್ಬ ಕೃಷಿಕ ಇದ್ದಾನೆ, ಅವನನ್ನ ಬಹಳ ಪ್ರೀತಿ ಅಂತ ಹೇಳ್ತಾನೆ. ಹೌದಾ, ಕೃಷಿಕನ ತುಂಬಾ ಇಡೀ ದಿನ ನೆನೀತಾ ಇರ್ತಾನ ಅಂತ ಕೇಳ್ತಾನೆ. ಹಾ, ನೆನೆಸಿರ್ತಾನೆ ಅಂತ ಹೇಳ್ತಾನೆ. ಹಾಗೆ ಈ ಕ್ವಶನ್ ಕೇಳಿ, ಅವನಿಗೆ ಪ್ರಶ್ನೆ ಕೇಳಿ ಸ್ವಲ್ಪ ದಿನ ಆಗಿರ್ತದೆ, ಮರ್ತು ಹೋಗಿರ್ತದೆ. ಆಮೇಲೆ ಇಬ್ಬರು ಕೂಡ ಒಂದಿನ ಹೇಳ್ತಾನೆ, ನಾನು ಅವತ್ತು ಹೇಳಿದ್ದೆ ಅಲ್ಲ ನಿಮ್ಗೆ, ಈ ಕೃಷಿಕ ತುಂಬಾ ಭಕ್ತ ಅಂತ, ಅವನಲ್ಲಿಗೆ ಹೋಗುವ ಅಂತ ಹೇಳ್ತಾನೆ. ಸರಿ, ಹೋಗ್ತಾರೆ. ಸಾಯಂಕಾಲ ವೇಷ ಮರೆಸ್ಕೊಂಡು ಬ್ರಾಹ್ಮಣರಾಗಿ ಇಬ್ರು ಬರ್ತಾರೆ ಈ ಕೃಷಿಕನಲ್ಲಿಗೆ. ಬಂದಾಗ ಅವನು ಕೃಷಿ ಮುಗಿಸ್ಕೊಂಡು ಬಂದಿರ್ತಾನೆ. ಬಂದಾಗ ಇವರನ್ನು ಕೂತ್ಕೊಳಿಸ್ತಾನೆ. ಆಮೇಲೆ ಅವನು ತಂದ ಏನು ಸಾಮಾನೆಲ್ಲ ಇಟ್ಟು ಕೈ ಕಾಲೆಲ್ಲ ತೊಳೆದು ದೇವರಿಗೊಂದು ನಮಸ್ಕಾರ ಮಾಡ್ತಾನೆ. ಆಮೇಲೆ ಇವರಿಗೆ ಬೇಕಾದೆಲ್ಲ ಊಟ ವಸತಿ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತಾನೆ. ಮಾಡಿಕೊಟ್ಟ ಮೇಲೆ ಸ್ವಲ್ಪ ಹೊತ್ತಾಗ್ತದೆ. ಹೊತ್ತಾದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ಮಲಗ್ತಾರೆ. ಇವನಿಗೆ ಗೊತ್ತಿಲ್ಲ ಇವನು ಕೃಷ್ಣ ಅಥವಾ ನಾರದ ಅಂತ ಇವನಿಗೆ ಗೊತ್ತಿಲ್ಲ. ಮಲಗ್ತಾರೆ. ಇವನು ಮಲಗ್ತಾನೆ. ನಮಸ್ಕಾರ ಅಂತ ಅಷ್ಟೇ ಹೇಳ್ಕೊಂಡು ಸೀದಾ ಮಲಗ್ತಾನೆ. ನಿದ್ದೆ ಬರ್ತದೆ. ಬೆಳಗ್ಗೆ ಹೇಳ್ತಾನೆ, ಇವರಿಗೆ ಬೇಕಾದೆಲ್ಲ ಮಾಡಿಕೊಟ್ಟು ಇವರು ಹೊರಡ್ತಾರೆ. ಹೊರಡೋ ಮೊದ್ಲು ಇನ್ನು ಒಂದ್ ಸ್ವಲ್ಪ ಹೊತ್ತಿರ್ತದೆ, ಇವನು ತೋಟಕ್ಕೆ ರೆಡಿ ಆಗ್ತಾನೆ. ಏನೆಲ್ಲ ಅವನ ಪರಿಕರಣ ಇದೆಯೋ ಅದಕ್ಕೆಲ್ಲವನ್ನು ಪುನಃ ನಮಸ್ಕಾರ ಮಾಡ್ತಾನೆ. ಆ ಪರಿಕರಣವನ್ನು ಎತ್ಕೊಂಡು ತೋಟಕ್ಕೆ ಹೋಗ್ತಾನೆ. ಅವನು ಹೇಳುದಿಷ್ಟು ಎರಡು ಸಲ, ಒಮ್ಮೆ ಬೆಳಗ್ಗೆ ಒಮ್ಮೆ ರಾತ್ರಿ ಕೃಷ್ಣ ಪರಮಾತ್ಮನನ್ನು ಅವನು ನೆನಪಿಸ್ಕೊಳ್ಳೋದು, ದೇವರನ್ನು ನೆನೆಸ್ಕೊಳ್ಳೋದು ಎರಡೇ ಹೊತ್ತು. ಇವನಿಗೆ ಆಶ್ಚರ್ಯ ಆಗ್ತದೆ, ಇದು ಹೇಗೆ, ಇವನು ಎರಡೇ ಹೊತ್ತಲ್ವ ನೆನೆಯೋದು, ಇವನನ್ನು ಹೇಗೆ ನೀನು ಭಕ್ತ ಅಂತ ಹೇಳ್ತೀಯ ಅಂತ ಹೇಳ್ತಾನೆ. ಆವಾಗ ಇನ್ನೊಂದು ಕತೆ ಬರ್ತದೆ. ಅಲ್ಲಿ ನಾರದನಿಗೆ ಇದು ಮರ್ತೋಗ್ತದೆ. ಸುಮಾರು ದಿನ ಪುನಃ ಆಗ್ತದೆ. ಆವಾಗ ಹೇಳ್ತಾನೆ ಕೃಷ್ಣ, ಈ ಗೋವರ್ಧನ ಗಿರಿ ಇದೆಯಲ್ಲ, ಇದಕ್ಕೊಮ್ಮೆ ಈ ಎಣ್ಣೆಯ ಒಂದು ಪಾತ್ರೆಯನ್ನು ಹಿಡ್ಕೊಂಡು, ಎಣ್ಣೆ ಇದ್ರಲ್ಲಿ ಫುಲ್ ಇದೆ, ಈ ಎಣ್ಣೆ ಪಾತ್ರೆಯನ್ನು ಹಿಡ್ಕೊಂಡು ನೀನು ಸುತ್ತು ಬರ್ಬೇಕು. ಈ ಎಣ್ಣೆ ಮಾತ್ರ ಒಂದು ಚೂರು ಕೆಳಗೆ ಬೀಳ್ಬಾರ್ದು ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳ್ತಾನೆ. ಸೊ ಎತ್ತುಕೊಳ್ತಾನೆ, ಒಂದು ಫುಲ್ಲು ಸುತ್ತು ಬರ್ತಾನೆ. ಬಂದಾಗ ಇವನಿಗೆ ಇದ್ರಲ್ಲಿ ಏನೋ ಮನಸ್ಸಿನಲ್ಲಿ ಒಂದು ಚೂರು ಎಣ್ಣೆ ಬೀಳ್ಬಾರ್ದು ಅಂತ ಒಂದೇ. ಸರಿ ಎತ್ಕೊಳ್ತಾನೆ, ಎಣ್ಣೆ ಎಲ್ಲಾರು ಬೀಳ್ಬಾರ್ದು ಅಂತ ಆಚೀಚೆ ಎಲ್ಲಿ ನೋಡದೆ ಪುನಃ ವಾಪಸ್ ಬರ್ತಾನೆ. ಆದ್ರೆ ಇವನು ಎತ್ತಿದಾಗ್ಲಿ ಈ ಎಣ್ಣೆ ತುಂಬಿದ ಬಟ್ಲನ್ನು ಎತ್ತಿದಾಗ್ಲಿ ಅಥವಾ ಎತ್ತಿ ಕೆಳಗಿಡುವಾಗ್ಲಿ ಅವನಿಗೆ ಕೃಷ್ಣ ಪರಮಾತ್ಮನನ್ನು ನೆನಬೇಕು ಅಂತ ಮರ್ತೋಗ್ತದೆ. ಸೊ ಹಾಗೇನಾಗ್ತದೆ, ಈ ಮೊದಲು ಹಾಗೂ ನಂತರ ಎರಡೂ ಸಲ ಮರ್ತೋಗ್ತದೆ. ಆಗ ಕೃಷ್ಣ ಕೇಳ್ತಾನೆ, ಹೇಗೆ ನೋಡಿದ್ಯಾ, ಇವನು ಕೃಷಿಕ ಯಾವಾಗ್ಲೂ ಎರಡೇ ಹೊತ್ತಾದ್ರೂ ಕೂಡ ಸಂಪೂರ್ಣವಾಗಿ ನನ್ನ ನೆನೀತಾನೆ. ಅಂತಹ ಭಕ್ತ ನನಗೆ ತುಂಬಾ ಪ್ರಿಯ. ಸರ್ವ ಧರ್ಮಾನ್ ಪರಿತ್ಯಜ, ಎಲ್ಲ ಕರ್ತವ್ಯ ಕರ್ಮಗಳನ್ನು ಮಾಡಿದನು, ಎಲ್ಲವನ್ನು ಅವನು ನನಗೆ ಸಮರ್ಪಣೆ ಮಾಡಿಬಿಟ್ಟೆ. ನಾನು ಮಾಮೇಕಂ ಶರಣಂ ವ್ರಜ, ಬೆಳಗ್ಗು ಹಾಗೂ ಸಾಯಂಕಾಲ ಅವನೊಬ್ಬನೇ ಗತಿ ಅಂತೇಳಿ ಅವನು ನಿಂತ. ಮಾಮೇಕಂ ಶರಣಂ ಅಹಂ ತ್ವಾ ಸರ್ವ ಪಾಪೇಪಿ, ಅಂತವರನ್ನು ನಾನು ಎಲ್ಲಾ ಪಾಪಗಳಿಂದ ಎಲ್ಲಾ ಕರ್ಮಗಳಿಂದ ಅವನನ್ನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ ಅವನು ಆಶ್ವಾಸನೆ ಕೊಡ್ತಾನೆ. ಹೀಗೆ ಇಷ್ಟು ಮಾತ್ರ ಅಲ್ಲ, ಗೀತೆ ಮಹಾತ್ಮೆಯಲ್ಲಿ ಅವನು ಏನು ಹೇಳಿದಾನೆ, ಗೀತಾ ಮಹಾತ್ಮೆಯಲ್ಲಿ ಏನ್ ಹೇಳಿದಾರೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು ವಿಷಯ. ಗೀತಾಯ ಪುಸ್ತಕಂ ಯತ್ರ ಪಾಠ ಪ್ರವರ್ತತೆ, ಗೀತೆಯ ಪುಸ್ತಕ ಎಲ್ಲಿ ಇದೆಯೋ, ಎಲ್ಲಿ ಪಾರಾಯಣ ಅದರಲ್ಲಿ ನಡೀತಿದೆಯೋ, ಪುಸ್ತಕಂ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ವೈ, ಪ್ರಯಾಗದಲ್ಲಿರುವಂತಹ ಇಂಥ ತೀರ್ಥಗಳಿದೆಯೋ ಅದೆಲ್ಲವೂ ಆ ಮನೆಯಲ್ಲಿ ನೆಲೆಸ್ತದೆ ಅಂತ ಹೇಳಿ ಅವನು ಶ್ರೀಕೃಷ್ಣ ಅವನು ಆಶ್ವಾಸನೆ ಕೊಡ್ತಾನೆ. ಹಾಗೆ ಇಷ್ಟು ಮಾತ್ರ ಅಲ್ಲ, ಗೀತಾರ್ಥಂ ಧ್ಯಾಯತಿ ನಿತ್ಯಂ, ತುಂಬಾ ಇಂಪಾರ್ಟೆಂಟ್ ಇದು. ಗೀತೆ ಓದುದು ಮಾತ್ರ ಅಲ್ಲ, ಗೀತೆಯ ಅರ್ಥವನ್ನು ಓದಿ ಅನುಸಂಧಾನ ಮಾಡಿದ್ರೆ, ಗೀತಾರ್ಥಂ ಧ್ಯಾಯತಿ ನಿತ್ಯಂ ಕೃತ್ವಾ ಕರ್ಮಾಣಿ ಭೂರಿಶಃ, ಕರ್ಮಗಳನ್ನು ಯಾರು ಮಾಡ್ತಾನೋ, ಕೃತ್ವಾ ಕರ್ಮಾಣಿ ಭೂರಿಶಃ ಸಮುಕ್ತ
ಇದೆ, ಅವನು ಕೊನೆಗೆ ಮುಕ್ತನಾಗ್ತಾನೆ ಅಂತ ಹೇಳಿ ಅರ್ಥವನ್ನು ನಾವು ಅನುಸಂಧಾನ ಮಾಡಿದಾಗ ಮಾತ್ರ ಇದರಿಂದ ನಮ್ಗೆ ತುಂಬಾ ಪ್ರಯೋಜನ ಉಂಟು. ಗೀತೆ ಓದುದು ಪುಣ್ಯದಾಯಕ. ನಾವು ಯಾರೆಲ್ಲ ಓದ್ತಿರೋ ಈ ಗೀತೆ ಓದಿದವರು ತುಂಬಾ ಪುಣ್ಯವಂತರು. ಯಾವುದೋ ಜನ್ಮದಲ್ಲಿ ಎಷ್ಟೋ ಜನ್ಮದಲ್ಲಿ ಮಾಡಿ ಖಂಡಿತ ಪುಣ್ಯವಂತರಾಗಿದ್ರೆ ಮಾತ್ರ ಇದು ಈ ನಮ್ಗೆ ಗೀತೆ ಓದ್ಬೇಕು ಅಂತ ಹೇಳುವ ಒಂದು ಪುಸ್ತಕ ಎತ್ತಬೇಕು, ಗೀತೆ ಓದ್ಬೇಕು ಅಂತ ಹೇಳುವ ಭಾಗ್ಯ ನಮ್ಮ ಪಾಲಿಗೆ ದೊರಕ್ತದೆ. ಹಾಗೆ ಗೀತೆ ಓದುದು ಪುಣ್ಯದಾಯಕ. ಗೀತೆಯ ಅರ್ಥವನ್ನು ಅನುಸಂಧಾನ ಮಾಡಿದ್ರೆ ಅದು ಖಂಡಿತ ಜ್ಞಾನದಾಯಕ ಹೋಗುವುದು. ಈ ಜನ್ಮದಲ್ಲಿಯೇ ನಾವು ಈ ಜ್ಞಾನವನ್ನು ಪಡೆದು ಪುನಃ ಹುಟ್ಟಿಲ್ಲದ ಪರಮಾತ್ಮನನ್ನು ನಾವು ಹೋಗಿ ಸೇರ್ಬೇಕಾದ್ದು ಈ ಮಾನವ ಜನ್ಮದಲ್ಲಿ ನಮ್ಮ ಮುಖ್ಯ ಕರ್ತವ್ಯ. ಇಷ್ಟು ನನಗೆ ತಿಳಿದಿರುವ ವಿಷಯ. ಇನ್ನು ಏನಾದ್ರೂ ಇದ್ರೆ ಕ್ವಶನ್ ಕೇಳ್ಬೋದು. ತುಂಬಾ ಒಳ್ಳೆ ವಿಷಯಗಳನ್ನು ಹೇಳಿದಿರಿ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ಯಾ? ಚೇತನಕ್ಕ, ಮೊದಲನೇದಾಗಿ ನಿಮ್ಗೆ ಧನ್ಯವಾದ ಹೇಳ್ತೇನೆ. ಸ್ವಲ್ಪ ಬೇಗ ಫಾಸ್ಟ್ ಆಯ್ತು ಅನ್ಸುತ್ತೆ ನಾನು. ಯಾಕಂದ್ರೆ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದಾಗ ನೀವು ಒಪ್ಪಿಕೊಂಡು ಮಾಡುದು ನಮಗೂ ಕೂಡ ಒಂದು ಭಾಗ್ಯ. ನಮ್ಗೆ ಅಷ್ಟು ಅಭ್ಯಾಸ ಇಲ್ಲಲ್ಲ, ಹಾಗೆ 25 ವರ್ಷದಿಂದ ನೀವು ಪಾಠ ಮಾಡ್ತಾ ಇದ್ದೀರಿ. ಅದೇ ಒಂದು ಸಮಾಜಕ್ಕೆ ಕೊಡುವಂತ ದೊಡ್ಡ ಕಾಣಿಕೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಅನೇಕ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಯಾರೊಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಯಾರು ಅವರು ಕ್ವಶನ್ ಇದ್ರೆ ಕೇಳ್ಬೋದು ದಯವಿಟ್ಟು. ಯಾರು ಅಂತ ಕ್ವಶನ್ ಇದ್ರೆ ಕೇಳಿ, ಅನ್ಮ್ಯೂಟ್ ಮಾಡಿ ಕೇಳಿ. ಇದು ಸಾಮಾನ್ಯವಾಗಿ ನಾನು ಕೇಳೋದು, ಯಾಕಂದ್ರೆ ಇದನ್ನು ಎಲ್ರೂ ಹೇಳ್ಬೋದು ಅಥವಾ ಅದರಲ್ಲಿ ಅಥವಾ ಇಂಥದ್ದೇ ಒಂದು ಸ್ಪೆಸಿಫಿಕ್ ಜನ ಮಾತ್ರ ಹೇಳ್ಬೇಕು ಅಂತ ಏನಾದ್ರು ಇದೆಯಾ ಅಂತ? ಇಲ್ಲ, ಇದರಲ್ಲಿ ಆತರ ಏನಿಲ್ಲ, ಯಾರು ಹೇಳ್ಬೋದು. ಯಾರು ಆಕ್ಚುಲಿ ಒಂದು ಅಕ್ಷರವೂ ಕೂಡ ಅಲ್ಲ, ಅರ್ಧ ಮಾತ್ರ ಅಕ್ಷರ ನಿತ್ಯ ಯಾವನು ಕೂಡ ಹೇಳ್ಬೋದು. ಅರ್ಧ ಮಾತ್ರೆ ಅಂದ್ರೆ ಭ ಕೂಡ ಅಲ್ಲ, ಫುಲ್ ಭ ಇಲ್ಲ, ಭ ಅಂತ ಹೇಳಿದ್ರು ಕೂಡ 10 ಸಲ ಹೇಳಿದ್ರು ಕೂಡ ಅವನಿಗೆ ಜೀವನ್ ಮುಕ್ತನಾಗ್ತಾನಂತೆ. ಸೊ ಯಾವನು ಯಾವ ಜಾತಿ ಯಾವ ರಿಸ್ಟ್ರಿಕ್ಷನ್ ಇಲ್ಲದೆ ಯಾವ ಟೈಮು ಇಲ್ಲದೆ ಇದನ್ನು ಪ್ರಾಕ್ಟೀಸ್ ಮಾಡಬಹುದು. ಚೇತನಕ್ಕ, ಹರಿ ಓಂ. ಹರಿ ಓಂ. ನಾವು ದಿನ ಭಗವದ್ಗೀತೆ ಓದ್ತೇವೆ, ಕ್ಲಾಸ್ ಮಾಡ್ತೇವೆ. ನೀವು ಇಷ್ಟು ವರ್ಷಗಳಿಂದ ಮಾಡ್ತಾ ಇರೋದು ನಮ್ಗೆ ಖುಷಿ ಕೊಟ್ಟಿದೆ. ಪ್ರಶ್ನೆ ಏನಿಲ್ಲ, ಆದ್ರೆ ನಾನು ಹಲವು ಸಲ ಕ್ರೋಧಾತ್ ಭವತಿ ಸಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ, ಆಮೇಲೆ ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಂ ಅದು 2 ಶ್ಲೋಕಗಳನ್ನು ಹೆಚ್ಚಿನ ನನ್ನ ಒಟ್ಟಿಗೆ ಸಿಗುವವರೆಗೆ ಹೇಳ್ತಾ ಇರ್ತೇನೆ. ಹಾಗೆ ನಿಮ್ಮ ಮಾತುಗಳ ಕೆಳಗೆ ಖುಷಿ ಆಯ್ತು. ನೀವು ಇದ್ರಲ್ಲ ಗೀತಾಜ್ಞಾನ ಯಜ್ಞದಲ್ಲಿ, ಹೌದು. ಒಂದು 7 ಸಲ ಟೀಚರ್ ಎಲ್ಲ ಆಗಿದ್ದೇವೆ. ಅದು ಕ್ವಶನ್ ಏನಿಲ್ಲ, ಅದ್ರೊಂದು ನಿಮ್ಮ ಬಗ್ಗೆ ಖುಷಿ ಆಯ್ತು ಕೇಳಿ. ಆಯ್ತಾ? ಸರಿ, ಥ್ಯಾಂಕ್ ಯು. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಒಂದು ರೈಸ್ ಆಗಿದೆ, ಹ್ಯಾಂಡ್ ರೈಸ್ ಆಗಿದೆ, ದಯವಿಟ್ಟು ಕೇಳಿ. ಎಸ್, ನಾನು ರಾಜೇಶ್ವರಿ ಅಂತ ಮುಂಡಾಜೆಯಿಂದ. ಚೇತನಕ್ಕನ ದೊಡ್ಡ ಫ್ಯಾನ್ ನಾನು. ನಂಗೆ ಒಂದು ಕ್ವಶನ್ ಇದೆ. ಯಾಕಂದ್ರೆ ಚೇತನಕ್ಕ ನಂಗೆ ಶ್ಲೋಕ ಓದ್ಲಿಕ್ಕೆ ಬರುದಿಲ್ಲ ನೆಟ್ಟಗೆ, ಆಮೇಲೆ ಅರ್ಥನೂ ಆಗುದಿಲ್ಲ, ಬರೀ ಅರ್ಥ ಮಾತ್ರ ಓದ್ತೇನೆ. ಅದರಿಂದ ನಂಗೆ ಅದರ ಬಗ್ಗೆ ತಿಳುವಳಿಕೆ ಬರ್ತದೆ. ನಾನ್ ಶ್ಲೋಕ ಓದ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಅದ್ರ ಸ್ಪಷ್ಟವಾಗಿ ಓದ್ಲಿಕ್ಕೆ ಬರುದಿಲ್ಲ, ತಪ್ಪಾಗ್ತದೆ ಅಂತ ಕ್ಲಾಸ್ ಏನು ತಗೊಂಡ್ಲಿಲ್ಲ. ಬಟ್ ಅರ್ಥ ಓದ್ತೇನೆ. ಅದರಿಂದ ಮನಸ್ಸು ತುಂಬಾ ಅಂದ್ರೆ ಅದ್ರ ಬಗ್ಗೆ ಅಟ್ರಾಕ್ಷನ್ ಆಗ್ತದೆ. ಬಟ್ ಕೇಳಿದ್ದೀನಿ ತುಂಬಾ ಜನ. ನಾನೀಗ ಭಾಗವತ ಪಾರಾಯಣ ಅದರ ಸತ್ಸಂಗ ಎಲ್ಲ ನೋಡ್ತಾ ಇರ್ತೇನೆ. ಅದರಲ್ಲಿ ಹೇಳ್ತಾರೆ, ನೀವು ವಿದೌಟ್ ಶ್ಲೋಕ ಓದದೆ ಅರ್ಥ ಓದಬಾರ್ದು ಅಂತ. ಇದರ ಬಗ್ಗೆ ನಂಗೆ ಮಾಹಿತಿ ಬೇಕಿತ್ತು. ಇಲ್ಲ, ಆಕ್ಚುಲಿ ಶ್ಲೋಕ ಓದುದಕ್ಕಿಂತಲೂ ಅರ್ಥ ಓದುದು ತುಂಬಾ ಇಂಪಾರ್ಟೆಂಟ್.
ಓಕೆ. ನಾನು ಅನ್ಕೊಂಡ ಪ್ರಕಾರ. ಸೊ ಆದ್ರೆ ಶ್ಲೋಕ ಓದಿದ ಕೂಡ್ಲೆ ಏನಾಗ್ತದೆ ಅಂದ್ರೆ, ಈಗ ನೆಟ್ಟಗೆ ಕೂತು ಈ ಶ್ಲೋಕ ಓದಿದ ಕೂಡ್ಲೆ ಈ ಮಣಿಪೂರಕ ಚಕ್ರ ಏನಿದೆಯೋ ಅಲ್ಲಿಂದ ಇದು ಪರಿಶುದ್ಧ ಆಗ್ತಾ ಹೋಗ್ತದೆ. ಈ ಶ್ಲೋಕದಿಂದ ನಮ್ಮಲ್ಲಿ ಆಗುವ ಈ ವೈಬ್ರೇಷನ್ ಏನಿದೆ, ಇದು ಸಪ್ತ ಕೂತು ಹೇಳಿದಾಗ, ನೆಟ್ಟಗೆ ಕೂತು ಹೇಳಿದಾಗ ಈ ವೈಬ್ರೇಷನ್ ಮೇಲೆ ಹೋಗ್ತದೆ. ಬಗ್ಗಿ ಹೀಗೆ ಕೂತ ತಕ್ಷಣ ಅದು ಕೆಳಗೆ ಹೋಗ್ತದೆ. ಸೊ ಶ್ಲೋಕ ಯಾವಾಗ್ಲೂ ಕಲಿಬೇಕು ಅಂತಿಲ್ಲ. ನೀವು ಒಂದು ಶ್ಲೋಕವನ್ನೇ ಒಂದು 10 ಸಲವೋ 20 ಸಲವೋ ಒಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿ. ಒಂದೇ ಶ್ಲೋಕ, ಯಾವ್ದು 10 ಶ್ಲೋಕ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಶ್ಲೋಕವನ್ನು ಎಷ್ಟು ನಿಮ್ಗೆ ಒಂದು ತಿಂಗಳಾದ್ರೂ ಸರಿ, ಆ ಒಂದು ಶ್ಲೋಕವನ್ನು ಒಂದು ತಿಂಗಳ ತನಕ ನೀವು ಸರಿ ಬೈಹಾರ್ಟ್ ಮಾಡಿದ್ದು, ಬೈಹಾರ್ಟ್ ಅಂದ್ರೆ ಸರಿ ಗಮನ ಇಟ್ಟು ಒಂದು ಹೇಳಿದ್ದು ಅಂತ ಆದ್ರೆ, ಆಮೇಲೆ ನಿಮ್ಗೆ ಎಲ್ಲ ಶ್ಲೋಕವೂ ಕೂಡ ಸುಲಭವಾಗಿ ಹೋಗ್ತದೆ. ನೀವು 10 ಶ್ಲೋಕ ಒಟ್ಟಿಗೆ ಕಲೀಲಿಕ್ಕೆ ಹೋಗ್ಬೇಡಿ, 1 ಅಥವಾ 2 ಒಂದು ವಾರ ಅಥವಾ ಒಂದು ತಿಂಗಳಲ್ಲಿ ಅದಷ್ಟೇ ಪ್ರಾಕ್ಟೀಸ್ ಮಾಡಿ. ನಾನು ನನ್ನ ಈಗ ಇದರ ಪ್ರಕಾರ ಆದ್ರೆ ನಾನೊಂದು 3 ವರ್ಷ ನಾನು ಓದಿದ್ದೀನಿ ಭಗವದ್ಗೀತೆ. ಫಸ್ಟ್ 3 ವರ್ಷ ಓದಿದಾಗ ನನಗೆ ಆಕ್ಚುಲಿ ನನಗೆ ಅದರಲ್ಲಿ ಧ್ಯಾನ ಶ್ಲೋಕ ಇದೆ ಅಥವಾ 18 ಅಧ್ಯಾಯ ಇದೆ. ನಾನು ತುಂಬಾ ದಡ್ಡಿ. ಸೊ 18 ಅಧ್ಯಾಯ ಇದೆ, ಗೀತಾ ಮಹಾತ್ಮೆ ಇದೆ ಅಂತ ಹೇಳಿ ನನಗೆ ಯಾವುದೋ ಗೊತ್ತಿರ್ಲಿಲ್ಲ. ಬಟ್ ಓದ್ತಿದ್ದೆ ನಾನು. ಎಷ್ಟೋ ತಪ್ಪು ನನ್ನಿಂದ ಆಗಿರ್ತದೆ. ನಂಗೆ ಅಷ್ಟೇನು ಕನ್ನಡ ಆದ್ರೂ ಕೂಡ ಅಥವಾ ಸಂಸ್ಕೃತ ಆದ್ರೂ ಕೂಡ ಸರಳವಾಗಿ ನಾನು ಮಾತನಾಡುವ ನಾನು ಇದ್ರಲ್ಲಿಲ್ಲ. ಸೊ ಅದ್ರಿಂದ ನೀವು ಒಂದೇ ಶ್ಲೋಕವನ್ನು ಸಣ್ಣ ಪುಸ್ತಕ ಇಟ್ಕೊಳ್ಳಿ. ಈಗ ಆಕ್ಚುಲಿ ಇದು ಗೀತಾ ಇದರದ್ದು ಒಂದು ಸಣ್ಣ ಬುಕ್ ಇದೆ, ಚಿನ್ಮಯ ಮಿಷನ್ ಅವ್ರದ್ದು, ತುಂಬಾ ಚೆನ್ನಾಗಿದೆ ಇದು ಬುಕ್. ಸೊ ಈ ಪುಸ್ತಕವನ್ನು, ದೊಡ್ಡ ಪುಸ್ತಕ ಎತ್ಕೊಳ್ಳೇಬೇಡಿ, ಸಣ್ಣ ಪುಸ್ತಕ ಇಟ್ಕೊಂಡು 1ನೇ ಅಧ್ಯಾಯದ ಅಥವಾ 12ನೇ ಅಧ್ಯಾಯ ತುಂಬಾ ಒಳ್ಳೇದು ಡೈಲಿ ಓದಿದ್ರೆ. 12ನೇ ಅಧ್ಯಾಯದ್ದು 2 ಶ್ಲೋಕ ಅಥವಾ 1 ಶ್ಲೋಕವನ್ನು 1 ತಿಂಗಳು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗ್ತದೆ, ಒಂದು ಶ್ಲೋಕ ಬರ್ತದೆ, ಆಮೇಲೆ 2 ಶ್ಲೋಕ ಬರ್ತದೆ. ಇದು ಮಾಡ್ತಾ ಹೋದಾಗೆ ನಿಮ್ಗೆ ಆಲ್ರೆಡಿ ಈ ನಮ್ಮ ದೇಹದಲ್ಲಿ ಈ ಕಣಗಳು ಎಂತ ಏನ್ ಹೇಳ್ತಾರೆ, 7 ಚಕ್ರಾಸ್ ಐ ಥಿಂಕ್. 7 ಚಕ್ರ ಅಥವಾ ಈ ಸತ್ಕರ್ಮಗಳು ನಮ್ಗೆ ಆಕ್ಚುಲಿ ಉತ್ತೇಜನಗೊಳ್ತದೆ. ಪ್ರತಿಯೊಂದು ಈ ಬ್ಲಡ್ ಸೆಲ್ಲು ನಮ್ದು ಚೇಂಜ್ ಆಗ್ತದೆ. ಆಕ್ಚುಲಿ ಒಂದು ಕತೆ ಅಲ್ಲ, ಒಬ್ಬ ಒಬ್ಬ ವಿಜ್ಞಾನಿ, ಅವನು 2 ಬಾಟ್ಲ್ ಇಟ್ಕೊಂಡು ಅವನು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಅವಾಗ ಏನಾಗ್ತದೆ, ಒಂದು ರೂಮಲ್ಲಿ 1 ಬಾಟ್ಲಿ ಇಡ್ತಾನೆ, ಇನ್ನೊಂದು ರೂಮಲ್ಲಿ ಇನ್ನೊಂದು ಬಾಟ್ಲಿ ಇಡ್ತಾನೆ, ನೀರಿನ ಬಾಟ್ಲು. ಒಂದು ರೂಮಲ್ಲಿ ದಿನಾ ಓಂ ಅಂತ ಹೇಳುದು ಅಥವಾ ಸತ್ಕರ್ಮದ ಬಗ್ಗೆ ಈ ತರ ಒಳ್ಳೆ ಚಾಂಟಿಂಗ್ ಮಾಡುದು ಆ ಬಾಟ್ಲ್ ಹತ್ರ ನಿಂತ್ಕೊಂಡು. ಇನ್ನೊಂದು ರೂಮಲ್ಲಿ, ಬೇರೆ ರೂಮಲ್ಲಿ ಇಟ್ಟಿದ್ದಾನೆ, ಇನ್ನೊಂದು ರೂಮಲ್ಲಿ ಹೋಗಿ ಅದಕ್ಕೆ ಕೆಟ್ಟ ಶಬ್ದಗಳನ್ನು ಹೇಳುದು. ಅದನ್ನು ಅವನು ಇದರಲ್ಲಿಟ್ಟು ಸೂಕ್ಷ್ಮದರ್ಶಕದ ಮೂಲಕ ಇಟ್ಟದನ್ನು ನೋಡಿದಾಗ ಇದರಲ್ಲಿ ಒಳ್ಳೆ ಕಣಗಳು ಉತ್ಪತ್ತಿ ಆಗಿರ್ತದೆ. ಅಂದ್ರೆ ಕಣಗಳ ರಚನೆ ಚೇಂಜ್ ಆಗಿರ್ತದೆ. ಆದ್ರೆ ಅಲ್ಲಿ ಹೇಗೆ ಏನು ರಾಕ್ಷಸತ್ವದ ರಜೋಗುಣ ಅಥವಾ ರಜೋಗುಣವಲ್ಲ, ಈ ರಾಕ್ಷಸತ್ವದ ಕಣಗಳು ಏನಿದೆಯೋ ಅದು ಅದರಲ್ಲಿ ಉತ್ಪತ್ತಿ ಆಗಿರ್ತದೆ. ಸೊ ಹೀಗೆ ನಾವು ಈ ಶ್ಲೋಕವನ್ನು ಹೇಳಿದಾಗ ಅಥವಾ ಇದು ಏನು ಭಾಗವತ ಕೇಳುದು, ರಾಮಾಯಣ ಕೇಳುದು, ಇದು ಕೇಳಿದಾಗ ನಮ್ಮಲ್ಲಿರುವ ಜೀವಾತ್ಮಗಳು ಜೀವ ಕಣಗಳು ಏನಾಗ್ತದೆ, ಅದು ಚೇಂಜ್ ಆಗಿ ಈ ಒಳ್ಳೆ ಕಣಗಳಾಗಿ ಮಾರ್ಪಡ್ತದೆ. ಈ ಎಸ್ಪೆಷಲಿ ಇದು ಎಂತ ಶ್ಲೋಕ ಓದಿದ ತಕ್ಷಣ ಅಥವಾ ಓದಿದಾಗ ನಿಮ್ಗೆ ಈಗ ಫಸ್ಟ್ ಓದಿದಾಗ ಇಲ್ಲಿ ಈ ಕಲೆಯಲ್ಲೇ ಗೊತ್ತಾಗ್ತದೆ, ಅದು ಒಂಥರ ಯಾಕಂದ್ರೆ ವಿಷ್ಣು ಸಹಸ್ರನಾಮ ಓದ್ತೇನೆ, ಆಗ ಆ ಫೀಲ್ ಬರ್ತದೆ ನನ್ಗೆ. ಬಟ್ ಇದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲದ ಕಾರಣ, ಅಂದ್ರೆ ನಂಗೆ ಅದೇ ಕ್ಲಾಸಸ್ ಎಲ್ಲ, ನಾನಿರೋದು ಆಸ್ಟ್ರೇಲಿಯಾದಲ್ಲಿ ಆಕ್ಚುಲಿ. ನಂಗೆ ಅದು ಟೈಮಿಂಗ್ಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಲ್ಲಿಯದ್ದು ಇಲ್ಲಿಯದ್ದು ಸ್ವಲ್ಪ ಕ್ಲಾಸಸ್ ತಗೊಳ್ಳಿಕ್ಕೆಲ್ಲ ಕಷ್ಟ ಆಗ್ತದೆ. ಅದಕ್ಕೆ ನಾನು ಅರ್ಥ ಮಾತ್ರ ಓದ್ತಾ ಇದ್ದೇನೆ, ಅದಕ್ಕೆ ಕೇಳಿದೆ ಅಷ್ಟೇ. ಇಲ್ಲ, ಒಂದು ಶ್ಲೋಕ ಅದು 1 ವಾರ 1 ತಿಂಗಳು ಏನಾದ್ರು ಪ್ರಾಕ್ಟೀಸ್ ಮಾಡಿದ್ದು, 1 ತಿಂಗಳು ನಿಮ್ಗೆ ಎಷ್ಟಾಗತ್ತೆ ನಿಮ್ಗೆ ಗೊತ್ತಾಗುತ್ತೆ. 1 ಅಧ್ಯಾಯ ಸರಿ ಪ್ರಾಕ್ಟೀಸ್ ಮಾಡಿ, ಅದ್ರಲ್ಲೂ 12ನೇ ಅಧ್ಯಾಯ ಬಹಳ ಒಳ್ಳೇದು. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಆಯ್ತು, ಥ್ಯಾಂಕ್ ಯು. ಇನ್ಯಾರಿಗಾದ್ರೂ ಕೇಳಲಿಕ್ಕುಂಟಾ? ಇದರಲ್ಲಿ ಈಗ ನಾವು ಕರಾಡಸ್ಥರಲ್ವಾ, ನಾವು ಶಂಕರಾಚಾರ್ಯರ ಅನುಯಾಯಿಗಳು. ಈ ಜ್ಞಾನ ಯೋಗಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ ಅವರು. ಭಕ್ತಿ ಬೇಕೇ ಬೇಕು. ಈ ಭಕ್ತಿ ಜ್ಞಾನದ ಕಡೆಗೆ ಹೋಗುವಂತದ್ದು ನೀವೇನಾದ್ರೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಲ್ಲಿ? ನಾನು ಪುದುಕುಳಿ ಸುಬ್ರಹ್ಮಣ್ಯ.
ಭಕ್ತಿ ಜ್ಞಾನ ಏನು ಪಡಿಬೇಕಿದ್ರು ಸಹ ಭಕ್ತಿ ಜ್ಞಾನ ಯೋಗ ಪಡಿಬೇಕಿದ್ರೆ ಸಹ ಕರ್ಮಯೋಗ ಮಾಡ್ಲೇಬೇಕು. ಕರ್ಮಯೋಗ ಮಾಡ್ಬೇಕು, ಅಥವಾ ಭಕ್ತಿಯನ್ನು ಮನಸ್ಸಿನಲ್ಲಿ ಅವನು ಪರಮಾತ್ಮನನ್ನು ನೆನೆಸ್ತಾ ಇರ್ಬೇಕು. ಕರ್ಮಯೋಗ ಮಾಡಿಯೇ ಅಥವಾ ಜ್ಞಾನಯೋಗದಿಂದಲೂ ಸಾಧ್ಯ ಹೋಗ್ಲಿಕ್ಕೆ. ಆದ್ರೆ ಕರ್ಮಯೋಗ ಮಾಡಿ ಸುಲಭ, ಅಥವಾ ಹಿಂದಿನ ಜನ್ಮದಿಂದ ಬಂದದ್ದಿದ್ರೆ ಜ್ಞಾನಯೋಗ ಸುಲಭ, ಇಲ್ಲದ್ರೆ ಕರ್ಮ ಮಾಡಿಯೇ ಮಾಡ್ಬೇಕಾಗ್ತದ ಅವನು ಜ್ಞಾನ ಪಡಿಬೇಕಿದ್ರೆ. ಅದಕ್ಕೆ ಅವನು ಹೇಳ್ತಾನೆ, ಯಾವ ಕರ್ಮ ಮಾಡ್ಬೇಕಾದ್ರು ಭಕ್ತಿ ಯೋಗದಲ್ಲಿ ಮೈಯೇವ ಮನ ಆದಸ್ತ್ವ, ನನ್ನಲ್ಲೇ ಮನಸ್ಸಿಡು. ಎಂತ ಕರ್ಮ ಮಾಡಿದ್ರು ಆದೀತು, ಮನಸ್ಸು ಹಾಗೂ ಬುದ್ಧಿಯನ್ನು ಮೈಯೇವ ಮನ ಆದಸ್ತ್ವ ಮೈ ಬುದ್ಧಿಂ ನಿವೇಶಯ, ನನ್ನಲ್ಲೇ ನೀನು ಬುದ್ಧಿ ಹಾಗೂ ಮನಸ್ಸನ್ನು ಇಡು. ನಿವಶಿಷ್ಯಸಿ ಮೈಯೇವ ಅಥ ಊರ್ಧ್ವಂನ ಸಂಶಯವೇ ಇಲ್ಲ, ನಾನ್ ನಿನ್ನಲ್ಲೇ ನೆಲೆಸ್ತೇನೆ, ನೀನ್ ನನ್ನಲ್ಲೇ ನೆಲೆಸ್ತೀನಿ ಅಂತ ಅವನು ಹೇಳ್ತಾನೆ. ಅದು ಸುಲಭ ಮಾರ್ಗ. ಕರ್ಮ ಮಾಡುದೇ ಸುಲಭ ಮಾರ್ಗ ಅಂತ ನಾನು ಅನ್ಕೊಂಡಿದ್ದೀನಿ. ಕರ್ಮ ಮೂಲಕವೇ ಭಕ್ತಿ ಸಿಗ್ತದೆ. ಇದು ಮನಸ್ಸನ್ನು ಏನು ಮಾಡದೆ ಸೀದಾ ಜ್ಞಾನಯೋಗ ಸ್ವಲ್ಪ ಕಷ್ಟ ಅಂತ ಹೇಳಿರ್ಬೋದು. ಅವನು ಕರ್ಮಯೋಗವನ್ನು ಫಸ್ಟಿಗೆ ಹೇಳಿರುದು. ಅಷ್ಟು ಮಾತ್ರ ಅಲ್ಲ, 2ನೇ ಅಧ್ಯಾಯದಲ್ಲಿ ಕೂಡ ಅವನು ಕರ್ಮದ ಬಗ್ಗೆ ಅವನು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾನೆ. 2ನೇ ಅಧ್ಯಾಯದಲ್ಲಿ ನಿಷ್ಕಾಮ ಕರ್ಮ ಬಗ್ಗೆ ಎಲ್ಲ ಅವನು ಹೇಳ್ತಾನೆ. ಹೌದು, ನೀವು ಎಕ್ಸ್ಪ್ಲೇನ್ ಮಾಡೋ ಭಾರಿ ಖುಷಿ ಆಗ್ತಾ ಇದೆ. ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡುವ ಕೇಳಿಗೆ ಅಷ್ಟು ಖುಷಿ ಆಗ್ತದೆ. ನೀವು ಅಷ್ಟು ಮಕ್ಕಳಿಗೆ ಅಥವಾ ಅಷ್ಟು ನಿಮ್ಮೊಟ್ಟಿಗೆ ತುಂಬಾ ಜನರನ್ನು ಕರ್ಕೊಂಡು ಹೋಗಿದ್ದೀರಿ ದಾರಿಯಲ್ಲಿ. ತುಂಬಾ ಧನ್ಯವಾದಗಳು. ದೇವರು ನಿಮಗೆ ಒಳ್ಳೇದು ಮಾಡ್ಲಿ. ನಾನ್ ಮಧುರ. ನನ್ಗೆ ಕೆಲವೊಮ್ಮೆ ದ್ವಂದ್ವಗಳಾಗ್ತದೆ. ಅಂದ್ರೆ ನಾವು ಕೆಲವೊಮ್ಮೆ ನೈತಿಕತೆ ಅಂದ್ರೆ ಎಥಿಕ್ಸ್ ಅನ್ನು ಫಾಲೋ ಮಾಡ್ಬೇಕಾ, ಅಥವಾ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಿ ಒಂದು ಸ್ಮಾರ್ಟ್ ಡಿಸಿಷನ್ ಆ ಮೊಮೆಂಟ್ಗೆ, ಆ ಒಂದು ಸಮಯಕ್ಕೆ ಅದು ಸಮಯೋಚಿತ ಅಂತ ಅನ್ನಿಸ್ತದೆ. ಹಾಗಾಗಿ ಅದನ್ನ ಮಾಡಿಕೊಂಡು ಹೋಗ್ಬೇಕಾ, ಅಥವಾ ನಮ್ಮ ನಿರ್ಧಾರಗಳನ್ನು ನಾವು ಎಥಿಕಲಿ ಆಲೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕಾ? ಅದು ಹೇಗೆ, ಒಂದು ನಾವೀಗ ಸದ್ಗುರುಗಳ ಹತ್ರ ಹೋದಾಗ ನಮ್ಗೆ ಸುಲಭ ಆಗ್ತದೆ ನಾನ್ ತಿಳ್ಕೊಂಡ ಪ್ರಕಾರ. ಇನ್ನೊಂದೇನಂದ್ರೆ ಇದು ಎಂತ, ನಾವು ಹೀಗೆ ಈ ಕೃಷ್ಣನ ಅಥವಾ ಯಾವ್ದಾದ್ರು ನಮ್ಗೆ ಇಷ್ಟ ದೇವರನ್ನ ನಾವು ಮನಸ್ಸಿನಲ್ಲಿ ನೆನೆಸಿಟ್ಟುಕೊಂಡಾಗ ಏನಾಗ್ತದೆ, ನಮ್ಮ ಒಳಗಿಂದಲೇ ಆ ಕ್ವಶನ್ಗೆ ಆನ್ಸರ್ ಬರ್ತದೆ. ಅದು 100% ಸರಿಯಾಗಿರುತ್ತದೆ. ನಮ್ಮ ಒಳಗಿಂದಲೇ ಅದು ಹೇಳ್ತದೆ ನೀನ್ ಹೀಗೆ ಮಾಡು ಅಂತ. ನಾವು ಹಾಗೆ ಮಾಡದೇ ಇದ್ರೆ ಅದು ನಾವು ಅದು ತಪ್ಪಾಗ್ತದೆ. ಅದು ಸರಿಯಾಗಿರುವುದಿಲ್ಲ. ಸೊ ನಮ್ಮ ಡಿಸಿಷನ್ ಪ್ರಕಾರಕ್ಕಿಂತ ಒಳಗಿಂದ ನಾವು ಒಳಗೆ ಕೇಳ್ತಾ ಹೋಗ್ಬೇಕು. ಮನಸ್ಸಿನೊಳಗೆ ಅಂದ್ರೆ ಏನು ಬರ್ತದೆ ನಮ್ಮ ಒಳಗೆ, ಏನು ಆನ್ಸರ್ ಸಿಗ್ತದೆ ಅಂತ ಹೇಳಿ ಇದನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಮ್ಗೆ ಕ್ಲಿಯರ್ ಆಗಿ ಆನ್ಸರ್ ಬಂದೇ ಬರುತ್ತೆ. ನೀವು ಯಾವ ತರ್ಕ ನಾವು ಯೋಚನೆ ಮಾಡ್ಬೇಕಾಗೇ ಇಲ್ಲ. ಆ ಆನ್ಸರ್ ಅಷ್ಟು ಕ್ಲಿಯರ್ ಒಳಗಿಂದ ಬಂದ್ಬಿಡ್ತದೆ. ನಾನ್ ತಿಳ್ಕೊಂಡ ಪ್ರಕಾರ ಅಷ್ಟು ಕೇಳ್ತದೆ ಆನ್ಸರು. ನಮ್ಮ ಕಿವಿಗೆ ಕೇಳುದಿಲ್ಲ ಇರ್ಬೋದು, ಬಟ್ ಒಳಗಿಂದ ಅಷ್ಟು ಗೊತ್ತಾಗತ್ತೆ. ಇದು ಈ ಆನ್ಸರೇ ಇದಕ್ಕೆ, ಇವತ್ತು ಹೀಗೆ ಮಾಡು ಅಂತ ಹೇಳುದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಇದು. ಸರಿ. ಇನ್ಯಾರಿಗಾದ್ರು ಪ್ರಶ್ನೆಗಳಿದೆ, ಅಥವಾ ಏನಾದ್ರು ಇದಕ್ಕೆ ಸೇರಿಸಿಕೊಂಡು ಏನಾದ್ರು ನಿಮ್ಮ ಅನುಭವಗಳನ್ನು ಹೇಳಲಿಕ್ಕಿದ್ರೆ ಹಂಚ್ಕೊಳ್ಬಹುದು. ಹಲೋ, ಹೇಳಿ ರವಿ ಅವರೇ. ಚೇತನಕ್ಕ, ನೀವು ಭಗವದ್ಗೀತೆ ಬಗ್ಗೆ ಹೇಳಿದ್ರಿ. ನಾನು ರವಿಕುಮಾರ್ ಅಂತ. ಅದರ ಎಲ್ಲರೂ ಪಾರಾಯಣ ಮಾಡ್ತಾರೆ, ಆದ್ರೆ ಸಾಮಾನ್ಯವಾಗಿ ಜನಕ್ಕೆ ಏನು ಇದಾಗ್ತದೆ ಅಂತ ಅದರ ಬಗ್ಗೆ ವಿವರಣೆ ಕೊಟ್ರೆ ಒಳ್ಳೇದು. ಸ್ವಲ್ಪ ಅದರಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದರಿಂದ ಏನು ಪ್ರಯೋಜನ ಆಗಿದೆ? ಈಗಿರುವ ಒಂದು ಜಂಜಾಟದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಅಥವಾ ಫೈನಾನ್ಸ್ ಸಮಸ್ಯೆ ಅಥವಾ ಆತರ ಎಲ್ಲ ಈಗ ನೋಡುದು ಬೆನಿಫಿಟ್, ಆದ್ರೆ ಆಕ್ಚುಲಿ ಆಧ್ಯಾತ್ಮಿಕಲ್ಲಿ ಅದನ್ನ ನೋಡ್ಬಾರ್ದು ನಮ್ಮ ಇದ್ರ ಪ್ರಕಾರ. ಆದ್ರೂ ಅದ್ರ ಬಗ್ಗೆ ಸ್ವಲ್ಪ ವಿವರ ಕೊಟ್ರೆ ಸ್ವಲ್ಪ ಒಳ್ಳೇದು ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಜನ ಇನ್ನಾದ್ರೂ ಶುರು ಮಾಡಿದ್ಯಾರು ಅದ್ರ ಬಗ್ಗೆ ಒಳ್ಳೆ ಯೋಚನೆ, ಪಾರಾಯಣ ಮಾಡುವ ಅಂತ. ಅಂದ್ರೆ ಬೆನಿಫಿಟ್ ಅಂತ ಒಂದು ವಿಷ್ಣು ಸಹಸ್ರನಾಮಲ್ಲಿ ಇದೆ ನೋಡಿ, ಅದ್ರ ಬೆನಿಫಿಟ್ ಲಾಸ್ಟಿಗೆ ಅದು ಹೇಳಿದ್ರಿ. ಇನ್ನೂ ಸ್ವಲ್ಪ ವಿವರ ಕೊಟ್ರೆ ಒಳ್ಳೇದು.
ನಾನು ಈಗ ಎಕ್ಸ್ಪೀರಿಯನ್ಸ್ ಮಾಡಿದ ಪ್ರಕಾರ ಅಂದ್ರೆ ನಾನೀಗ ಮಕ್ಕಳಿಗೆ ಸುಮಾರು ಬ್ಯಾಚಿಗೆ ಹೇಳ್ಕೊಟ್ಟಿದ್ದೇನೆ ಈಗ ಭಗವದ್ಗೀತೆ. ಅವರು ಓದ್ಕೊಂಡ್ ಬರ್ತಾರೆ, ಬೈಹಾರ್ಟ್ ಮಾಡ್ಕೊಂಡ್ ಬರ್ತಾರೆ, ಅರ್ಥವಂತೂ ಕಥೆ ಸಮೇತವೇ ಅವರಿಗೆ ಹೇಳುದು. ತುಂಬಾ ಚೆನ್ನಾಗಿ ನಾಟ್ತದೆ ಅವರಿಗೆ. ಇದು ಎಂತ ಈ ಭಗವದ್ಗೀತೆ ಅವರ ಮನಸ್ಸನ್ನೇ ಚೇಂಜ್ ಮಾಡ್ತದೆ. ಅವ್ರಿಗೆ ಈಗ ನನ್ನ ಕಲಿತ ಸ್ಟೂಡೆಂಟ್ ಗಳೆಲ್ಲ ಹೇಗಿದ್ದಾರೆ ಅಂದ್ರೆ ಒಳ್ಳೆ ಉದ್ಯೋಗದಲ್ಲಿ ಇದ್ದಾರೆ, ಕಂಪ್ಲೀಟ್ ಮಾಡಿದವರಂತೂ ತುಂಬಾ ಒಳ್ಳೆ ಕೆಲಸದಲ್ಲಿ ಹೋಗಿದ್ದಾರೆ, ತುಂಬಾ ಶಾಂತತೆಯಿಂದ ಇದ್ದಾರೆ. ಅವರನ್ನ ನೋಡಿದ್ರೆ ನಂಗೆ ಆಶ್ಚರ್ಯ ಆಗ್ತದೆ, ನಾನು ಚಿಕ್ಕದಿರುವಾಗ್ಲೇ ಸಿಕ್ಕಿದ್ರೆ ನಂಗೆ ಎಷ್ಟು ಒಳ್ಳೇದಾಗ್ತಿತ್ತು ಅಂತ ಹೇಳಿ ನಂಗೂ ಅನಿಸ್ತದೆ ಇದು. ಸೊ ಪ್ರತಿಯೊಬ್ರು ಮನೆಯಲ್ಲಿ ಓದ್ಲೇಬೇಕಾದ ಒಂದು ಇದು ಉಪನಿಷತ್ ಅಥವಾ ಗ್ರಂಥ ಇದು ಭಗವದ್ಗೀತೆ ಹೇಳುದು ಒಂದು ಗ್ರಂಥ. ಸೊ ದೊಡ್ಡ ದೊಡ್ಡ ಪುಸ್ತಕ ಓದ್ಬೇಕು ಅಂತಿಲ್ಲ, ಚಿಕ್ಕದೇ ಬುಕ್ ಇಷ್ಟೇ ಸಾಕು. ನಾವು 1ನೇ ಕ್ಲಾಸಿಗೆ ಹೋಗ್ಬೇಕು, 10ನೇ ಕ್ಲಾಸಿಗೆ ಹೋಗ್ಲೇಬಾರ್ದು. ದೊಡ್ಡ ಪುಸ್ತಕ ಅದರಲ್ಲಿ ತುಂಬಾ ಇದೆ ಅಂತ ಹೇಳಿ ಚಿಕ್ಕ ಪುಸ್ತಕ ಅರ್ಥ ಸಮೇತ. ನಾನು ಹೇಳುದೇನಂದ್ರೆ ಇದು ಚಿನ್ಮಯ ಮಿಷನ್ ನನ್ಗೆ ತುಂಬಾ ಅರ್ಥ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದು ಒಂದು ಪುಸ್ತಕ, ಇದ್ರ ಅರ್ಥ 2 ವಾಕ್ಯದಲ್ಲಿದೆ ಅಥವಾ 1 ವಾಕ್ಯದಲ್ಲಿದೆ. ಇದನ್ನು ಡೈಲಿ ಓದುವ ಅಭ್ಯಾಸವನ್ನು ನಾವು ಮಾಡ್ಕೊಳ್ಬೇಕು. ನೆಮ್ಮದಿ ತನ್ನಿಂದಾನೇ ಬರ್ತದೆ ಇದು. ಚೇತನಕ್ಕ, ಅದು ಡೈಲಿ ಇಡೀ ಪಾರಾಯಣ ಮಾಡ್ಬೇಕಾ ಅಥವಾ 2 ಶ್ಲೋಕ 3 ಶ್ಲೋಕ ನಮಗೆ ಟೈಮ್ ಇದ್ದಾಗೆ ಮಾಡ್ಬೋದಾ ಅಂತ ಒಂದು ವಿವರ ಕೊಟ್ಟು. ಇದು ಅರ್ಧ ಇದು ಧ್ಯಾಯತೆ ನಿತ್ಯಂ ಅಧ್ಯಾಯ ಓದ್ಬೋದು ಅಥವಾ ಪಾದವನ್ನು ಕೂಡ ಓದ್ಬೋದು. ಅಂದ್ರೆ ಒಂದು ಪಾದ ಅಂದ್ರೆ ಇದು ಇಲ್ಲ, ಒಂದು ಫುಲ್ ಶ್ಲೋಕವೂ ಇಲ್ಲ. ಅವನೇ ಹೇಳ್ತಾನೆ ಇದು ಗೀತಾ ಮಹಾತ್ಮೆಯಲ್ಲಿ, ಅಧ್ಯಾಯಂ ಶ್ಲೋಕ ಪಾದಂವ, ಅರ್ಧ ಶ್ಲೋಕ ಓದಿದ್ರು ಸಾಕು, 1 ಶ್ಲೋಕ ಓದಿದ್ರು ಸಾಕು. ಅಷ್ಟು ಓದಿ ಅದನ್ನು ಮನನ ಮಾಡ್ಕೊಂಡ್ರೆ ಅಷ್ಟೇ ಸಾಕಾಗತ್ತೆ. ಇಡೀ ಅಧ್ಯಾಯ ಓದ್ಬೇಕಾಗಿ ಇಲ್ವೇ ಇಲ್ಲ. 1 ಶ್ಲೋಕ, ನಿಮ್ಗೆ ಎಷ್ಟು ಟೈಮ್ ಉಂಟು, 1 ಶ್ಲೋಕ ಇರ್ಬೋದು ಅಥವಾ 2 ಶ್ಲೋಕ ಓದ್ಲಿಕ್ಕಾಗ್ಬೋದು. ಓದಿದ ಶ್ಲೋಕವನ್ನೇ ಓದ್ಬೋದು. ಅವು ಅರ್ಥ ಆಗಿಲ್ಲ ಅಂದ್ರೆ ಪುನಃ ಅದೇ ಶ್ಲೋಕವನ್ನು 10 ಸಲ ಅರ್ಥದಿಂದ ಓದ್ಬೋದು. ಸೊ ಇದನ್ನು ಮನನ ಮಾಡೋದ್ರಿಂದ ಇದರಿಂದ ತುಂಬಾ ಬೆನಿಫಿಟ್ ಇದೆ. ಇದರಿಂದ ಬೆನಿಫಿಟ್ ಅಲ್ಲ, ನಮ್ಗೆ ಶಾಂತಿ ಸಿಕ್ಕೇ ಸಿಗತ್ತೆ. ಯಾಕಂದ್ರೆ ಇದ್ರಲ್ಲಿ ಅರ್ಥ ಕೂಡ ಹೇಳಿದ್ದಾರೆ. ಸೊ 6 ತಿಂಗಳು ಏನ್ ಅರ್ಥ ಆಗತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತ ಇಲ್ಲ. ನಂಗೆ ಸಾಧಾರಣ ಫಸ್ಟಿಗೆ ತಕೊಂಡವರಿಗೆ ಇದೊಂದು 6 ತಿಂಗಳು 1 ವರ್ಷ ಬೇಕಾಗ್ತದೆ. ಇದು ಈಗ ನನ್ನಂತವರಿಗೆಲ್ಲ ಅರ್ಥ ಆಗ್ತದೆ. ಆಯ್ತು, ತುಂಬಾ ಧನ್ಯವಾದಗಳು ತಿಳಿಸಿದ್ದಕ್ಕೆ. ಥ್ಯಾಂಕ್ ಯು. ಇನ್ನು ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಇದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡೋಣ. ಮಧುರ, ಧನ್ಯವಾದ ಹೇಳ್ಬೋದು ಅಂತ ಕಾಣ್ತದೆ. ಸರ್, ಪ್ರಶ್ನೆಗಳಿಲ್ಲಲ್ಲ? ಹಾಗಾದ್ರೆ ಮುಂದುವರ್ಸೋಣ. ನಮ್ಮೊಂದಿಗೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ, ಅವರ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ. ಅವರು ತುಂಬಾ ಸಹಜವಾಗಿಯೇ ಮಾತಾಡ್ತಿರೋದ್ರಿಂದ ನಮ್ಗೆ ಕೂಡ ಕ್ವಶನ್ ಕೇಳಲಿಕ್ಕಾಗ್ಲಿ, ವಿಷಯಗಳನ್ನ ಹಂಚ್ಕೊಳ್ಳಿಕ್ಕಾಗ್ಲಿ ಸಾಕಷ್ಟು ಫ್ರೀ ಅನ್ನಿಸ್ತು. ಹಾಗಾಗಿ ತುಂಬಾ ಧನ್ಯವಾದಗಳು ಚೇತನಕ್ಕ. ನಿಮ್ಗೆ ನಿಮ್ಮ ಸಮಯವನ್ನ ನೀಡಿದೀರಾ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಾ. ಮತ್ತು ನಮ್ಮೊಂದಿಗೆ ಇವತ್ತು 66 ಜನ ನಮ್ಗೆ ಕಾಣ್ತಾ ಇದ್ದಾರೆ. ಹಾಗೆ ಕೆಲವರು ಲೆಫ್ಟ್ ಆದ್ರೂ ಕೂಡ ಸಾಧಾರಣ 60ರ ಮೇಲೆ ಇಂದಿನ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಅವರಿಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಂಗೆ ಈ ಅವಕಾಶವನ್ನು ಮಾಡಿಕೊಟ್ಟ ಈ ಕರಾಡ ಬ್ರಾಹ್ಮಣ ಸಂಘ ಹಾಗೂ ನಿಮ್ಗೆಲ್ರಿಗೂ ಸಹ ನಿಮ್ಗೆಲ್ರಿಗೂ ಧನ್ಯವಾದಗಳು. ಯಾಕೆಂದ್ರೆ ನಂಗೆ ನಿನ್ನೆಯಿಂದ ಇದೇ ಯೋಚನೆ, ಹೇಗಾಗತ್ತಪ್ಪ, ಹೇಗಿರುತ್ತೆ, ಏನೆಲ್ಲ ಹೇಳ್ಬೇಕು, ಅಷ್ಟೆಲ್ಲ ಹೇಳಿಕ್ ಆಗ್ಲಿಲ್ಲ. ಆಕ್ಚುಲಿ ಕೆಲವು ವಿಷಯ ಎಲ್ಲ ಬಿಟ್ಟು ಹೋಯ್ತು. ಸೊ ಇದು ಸ್ವಲ್ಪ ಹೆದರಿಕೆ ಆಗ್ತಿತ್ತು. ಬಟ್ ಇದು ಹೇಗಾಯ್ತಂದ್ರೆ ಸಂಪೂರ್ಣವಾಗಿ ಇದನ್ನೇ ಮನನ ಮಾಡುವ ಸ್ಥಿತಿಗೆ ಬಂತು. ಸೊ ಯಾವುದು ವಿಷಯ ಇಲ್ಲದೆ ನನಗೆ ಈ ಸಂಪೂರ್ಣವಾಗಿ ಇದು ಒಂದು ಮನಸ್ಸನ್ನು ಇದು ಭಗವದ್ಗೀತೆಯಲ್ಲಿ ತೊಡಗಿಸ್ಲಿಕ್ಕೆ ಒಂದು ಅವಕಾಶ ಕೊಟ್ಟ ನಿಮ್ಗೆ ಖಂಡಿತವಾಗಿಯೂ ನಾನು ಚಿರಋಣಿ. ನಾವು ಹೇಳ್ಬೇಕು ಧನ್ಯವಾದ, ಯಾಕಂದ್ರೆ ನೀವು ಒಪ್ಪಿಕೊಂಡದ್ದೇ ನಮ್ಮ ಭಾಗ್ಯ. ಸ್ವಲ್ಪ ಹೇಳುದಿದ್ರೆ, ನಾನು ಕುದುಕುಳಿ ಸುಬ್ರಹ್ಮಣ್ಯ. ನನಗೆ ಇವರ ಪರಿಚಯ ಚೇತನಕ್ಕೊಂದು ಬಹಳ ವರ್ಷಗಳಿಂದ ಇದೆ. ಅವರು ಹಲವಾರು ವರ್ಷಗಳಿಂದ ಈ ಸ್ಪಿರಿಚುವಲ್ ಜರ್ನಿ ಮಾಡ್ತಾ ಇದ್ದಾರೆ, ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಆಮೇಲೆ ಈ 7 ಚಕ್ರಗಳ
ಬಗ್ಗೆ ಅವರ ಸ್ಟಡಿ ಆಗ್ಲಿ, ಆಮೇಲೆ ಭಗವದ್ಗೀತೆಯಲ್ಲಿ ಅವರು ತಲ್ಲಿನದ್ದಾಗ್ಲಿ, ಆಮೇಲೆ ಅವರು ಅದನ್ನು ಪ್ರಾಕ್ಟಿಕಲ್ ಆಗಿ ಅವರ ಲೈಫಲ್ಲೇ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನನಗೆ ಗೊತ್ತೋದು ತುಂಬಾ ಜನರಿಗೆ ಜ್ಞಾನವನ್ನು ಹಂಚಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಅವರಿಂದ ನಾನು ಒಂದು 11 ವರ್ಷ ಹಿಂದೆ ಇನ್ಸ್ಪೈರ್ ಆಗಿ ನಾನು ಭಗವದ್ಗೀತೆಯ ಜರ್ನಿ ಮಾಡಿದೆ. 1-2 ಸರ್ತಿ ಒಂದು 250 ಕ್ಲಾಸಿಂದ ಕೆಲವು ಇದಿತ್ತು, ಎಕ್ಸ್ಪ್ಲೇನ್ ಮಾಡಿದ್ದು ಕೇಳಿದೆ. ಪ್ರತಿ ಸರ್ತಿ ಅದನ್ನು ಓದುವಾಗ ಮನಸ್ಸಿಗೆ ಚಿತ್ತ ಶುದ್ಧಿ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ನಮಗೆ ನಮ್ಮ ಕಷ್ಟಗಳೇ ಅಲ್ಲ ಎಂಬ ರೀತಿಯಲ್ಲಿ ಕೂಡ ಅದರಿಂದ ಜ್ಞಾನ ಬರ್ತದೆ. ಅದರ ಮೇಲೆ ನಮ್ಮ ಪ್ರೋಗ್ರೆಸ್ಗೆ ನಾವು ಏನು ಮಾಡಬೇಕು ಅಂದ್ರೆ ದಂದು ಬರ್ತದೆ. ಯಾವಾಗ್ಲೂ ಇದು ಮಾಡಬೇಕು, ಅದು ಮಾಡಬೇಕು, ಏನು ಮಾಡ್ಲಿ ಅಂತ ವಿಲ್ ಪವರ್ ಒಳಗಿಂದ ಬರ್ತದೆ. ಆಮೇಲೆ ಅದನ್ನು ಮುನ್ನುಗ್ಗಿ ಅದನ್ನು ಸಾಧಿಸುವ ಛಲ ಇಟ್ಟುಕೊಂಡು ಮುಂದೆ ಹೋಗ್ತೇವೆ. ಆದರೆ ಕರ್ಮಣ್ಯ ಅಧಿಕಾರಸ್ಥ ಅಂತ ಹೇಳಿತರ ನಮ್ಮ ಕರ್ತವ್ಯ ಕರ್ಮ ಮಾಡುವಂಥದ್ದು. ಆದರೆ ಫಲಕ್ಕೆ ನಾವು ಅರ್ಹರು ಅಲ್ಲ. ಅದು ಫಲ ಭಗವಂತನಿಂದ ನಮಗೆ ಬಂದದ್ದು. ಅಂದ್ರೆ ಪ್ರಕೃತಿ ಈ ಜನಗಳಿಂದಾಗಿ ನಮಗೆ ಬಂತು. ಅದನ್ನು ಪುನಃ ಸಮಾಜಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಕೊಡಬೇಕು ಎಂಬ ಮನಸ್ಸು ಬರ್ತಾ ಇದೆಲ್ಲ ಓದುವಾಗ. ಅದರಿಂದಾಗಿ ನಮ್ಮ ಪ್ರೋಗ್ರೆಸ್, ಆತ್ಮದ ಉನ್ನತಿ ಆಗ್ತದೆ. ಇದು ಅನುಭವಿಸುವಾಗಲೇ ಗೊತ್ತಾಗುವುದು ಅದನ್ನು. ಅಂದ್ರೆ ಕಷ್ಟಗಳೇ ಅಲ್ಲ, ಸುಖ ಬರುವಾಗ ಅದು ನಮ್ಮದಲ್ಲ, ನಾವು ಅದಕ್ಕೆ ಹೊರತಾಗಿರ್ಬೇಕು ಅಂತ ಇಂಥ ಕೆಲವು ಮೆಸೇಜ್ಗಳು ಒಳಗಿಂದ ಬರ್ತದೆ. ಅದ ಕಾರಣ ಜೀವನವನ್ನು ಎದುರಿಸಲಿಕ್ಕೆ ಒಳ್ಳೆ ಧೈರ್ಯ ಬರ್ತದೆ. ಸೋಲು ಮತ್ತೆ ಗೆಲ್ಲುವುದು ಸಹಜ. ಆದರೆ ನಾವು ಸ್ಥಿತಪ್ರಜ್ಞರಾಗಿ ಹೇಗೆ ಇರಬೇಕು ಎಂಬುದನ್ನು ಭಗವದ್ಗೀತೆ ಕಲಿಸಿಕೊಡ್ತದೆ. ತುಂಬಾ ಧನ್ಯವಾದಗಳು. ಮುಂದಿನ ಜುಲೈ ತಿಂಗಳ ವಿಶ್ವ ವೆಬಿನಾರ್ ಕಾರ್ಯಕ್ರಮದಲ್ಲಿ ಶ್ರೀ ಯೋಗೀಶ್ ಶರ್ಮಾ ಬಳ್ಳಪದು ಇವರು ನಮ್ಮನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆ ಕೃಷಿ ಮಾಡಿದವರು. ಅವರ ವೀಣಾವಾದನೆಯ ಅನುಭವ ಮತ್ತು ಸಂಗೀತದ ಮತ್ತು ತಾಂತ್ರಿಕ ಶಿಕ್ಷಣ ಅವರು ಕೊಡ್ತಾ ಇರುವಂತಹ ವಿಚಾರಗಳ ಕುರಿತು ನಮ್ಮಲ್ಲಿ ಮಾತಾಡ್ಲಿಕ್ಕಿದ್ದಾರೆ. ಅವರಿಗೆ ನಾನು ಈಗಲೇ ಸ್ವಾಗತ ಹೇಳ್ತೇನೆ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದಗಳು. ಶುಭರಾತ್ರಿ. ಇದನ್ನ ಆಯೋಜಿಸ್ತಿರುವ ನಮ್ಮ ಕರಾಡ ಸಮುದಾಯದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ನಿಜವಾಗಿ ಪ್ರತಿಯೊಂದು ಸರಣಿಯಲ್ಲೂ ನಮ್ಗೆ ಅದ್ಭುತವಾದ ಇವರು ಸಿಕ್ಕಿದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳು. ಹಾಗಾಗಿ ಇದೊಂದು ನಿಜವಾಗಿಯೂ ಒಳ್ಳೆ ಅನುಭವ. ಕಥೆಗಳನ್ನಾಗ್ಲಿ ಅಥವಾ ಅವರ ಅನುಭವಗಳನ್ನಾಗ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೇವೆ. ಸೊ ಆರ್ಗನೈಸರ್ಸ್ಗೆ ಕೂಡ ಎಲ್ಲರ ಕಡೆಯಿಂದ ಧನ್ಯವಾದಗಳು.